करोमि बहुलोकजे मेलवीति नमस्कार त्या ब्रह्मचैतन्य सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्मचैतन्य महाराजರ सद्गुರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ಸುಮಾರು 1.5 ತಿಂಗಳ ಮೇಲಾಯಿತು. ಮೇ ತಿಂಗಳ 1ನೇ ತಾರೀಕಿನಿಂದ ಹನುಮಾನ್ ಚಾಲೀಸ ಪಾರಾಯಣ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಸಂಪೂರ್ಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಸಾಧಕರು ಇದರೊಳಗೆ ಭಾಗವಹಿಸ್ತಾ ಇರೋದು ಬಹಳ ವಿಶೇಷವಾಗಿರ್ತಕ್ಕಂಥ. ನಾವು ಪ್ರತಿ ದಿವಸ ಇಷ್ಟೋದು ಮುಂದೆ ಲಂಡನ್ ಹೆಸರು ಬರ್ತದೆ, ಅಮೇರಿಕಾ ಅಂತ ಬರ್ತದೆ, USA, ಲಂಡನ್ನು, ಜಪಾನ್, ಜರ್ಮನ್ನು. ಅದೇ ರೀತಿಯಾಗಿ ಭಾರತದ ಅನೇಕ ಪ್ರಾಂತ್ಯಗಳಿಂದ ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ ಈ ಎಲ್ಲ ಪ್ರಾಂತ್ಯಗಳಿಂದಲೂ ಸಹಿತ ಸಾಧಕರು ಇದರೊಳಗೆ ಭಾಗವಹಿಸಿ ಹನುಮಾನ್ ಚಾಲೀಸ ಅಂತ ಇರೋದು ಒಂದೊಂದು ಅಂದರೂ ಸಹಿತ ಅದೇ ಒಂದು ನಮಗೆ ಬಹಳ ದೊಡ್ಡ ಏನನ್ನಿಸ್ತದೆ ಅಂದ್ರೆ, ಯಾವುದೋ ಒಂದು ಪ್ರಾಂತದೊಳಗಿನ ಯಾರೋ ಒಬ್ಬರಿಗೆ ಅದರ ಸಂಪರ್ಕ ಬಂದು ಅವ್ರು ಇವತ್ತು ಒಂದಾದರೂ ಶುರು ಮಾಡಿದ್ರು ಅನ್ನೋದ್ರಿಂದ ಇವತ್ತು ಮುಂಜಾನೆ ನಾನು ಶಿಷ್ಯರಿಗೆ ಹೇಳಿದೆ. ಏನು ಅಂದರೆ ಡಾಕ್ಟ್ರಿಗೆ ಹೇಳಿದೆ, ನಮಗೆ ಅದೇ ಒಂದು ಸಮಾಧಾನ ಏನು ಅಂದ್ರೆ, ಅವರಿಗೂ ಸಹಿತ ಅವ್ರು ನಮ್ಮ ಸಂಪರ್ಕದಲ್ಲಿ ಬಂದಿರೋದ್ರಿಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಸಾನ್ನಿಧ್ಯದಿಂದ ಅವರಿಗೂ ಅನೇಕ ಸದ್ವಿಚಾರಗಳು, ಸತ್ಸಂಗದ ಒಂದು ವಿಚಾರಗಳು ಅವ್ರವರೆಗೂ ಹೋಗಿ ಮುಟ್ತಾವೆ ಅನ್ನೋದೇ ಒಂದು ಬಹಳ ದೊಡ್ಡ ಒಂದೇನು ಅಂದರೆ ಸದ್ಗುರುಗಳ ಒಂದು ಕಾರ್ಯದ ವೈಶಿಷ್ಟ್ಯ ಅಂತ ತಿಳ್ಕೊಂಡು ಹೇಳಿ ನಮ್ಗೆ ಅದ್ರ ಬಗ್ಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಈ ರೀತಿಯಾಗಿ ಇದು ನಿರಂತರವಾಗಿ ನಡೀತಾ ಇದೆ. ಸಾಧಾರಣ ಈವರೆಗೂ 54 ಗ್ರೂಪ್ ಆಗಿದ್ದು, ಆ 54 ಗ್ರೂಪ್ಗಳಲ್ಲಿನೂ ಸುಮಾರು 200 ಜನರು, ಅದೇ ರೀತಿ ಕೆಲವು ಗ್ರೂಪ್ನಾಗ 300 ಇದ್ದಾರೆ, 300, 400 ಹೀಗೆ ಅನೇಕ ಸಾಧಕರು ಇದರೊಳಗೆ ಭಾಗವಹಿಸಿರುವುದು ನಿಜವಾಗಿ ಬಹಳ ವಿಶೇಷವಾದ್ದು. ನಾನು ಅರ್ಥಾತ್ ಭಗವಂತನ ಮಾರುತಿರಾಯನ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ಲೀಲೆಗಳನ್ನು ಸಹಿತ ನಾವು ಶ್ರವಣ ಮಾಡಿದ್ವಿ. ಮೊನ್ನೆ ನಾನು ಅರ್ಥಾತ್ ಸಹಜವಾಗಿ ನೋಡ್ತಾ ಇದ್ದಾಗ ಹನುಮಾನಾಂಕದಲ್ಲಿ ಒಂದು ವ್ರತವನ್ನು ಅತ್ಯಂತ ಒಂದೇನು ಅಂದ್ರೆ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ರಾಮ ಬಾಣದಂತೆ ಇರ್ತಕ್ಕಂಥದ್ದು, ಸಿದ್ಧವಾಗಿರ್ತಕ್ಕಂಥದ್ದು, ಅನುಭೂತವಾಗಿರ್ತಕ್ಕಂಥ ವ್ರತ ಅಂತ ಪಟ್ಟಿದ್ರು. ಅದನ್ನು ನಮ್ಗೆ ಓದಿ ನಮ್ಗೆ ಅದನ್ನು ಆ ವ್ರತವನ್ನು ಬಹಳಷ್ಟು ಜನರು ಆಚರಿಸಲಿ, ಅದರಿಂದಲೂ ಮಾರುತಿರಾಯನ ಪಾತ್ರ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಅದರ ಬಗ್ಗೆನೂ ಹೇಳಿದಾಗ ನಮ್ಗೆ ಬಹಳ ಸಂತೋಷ ಆಗ್ತದೆ. ಏನು ಅಂದರೆ, ಇವತ್ತು ಸುಮಾರು ಒಂದು 10 ಜನರು ಸಾಧಕರು ಅತ್ಯಂತ ಒಂದು ಶ್ರದ್ಧೆಯಿಂದ ಅದನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಸಿದ್ಧ ಆಗಿರೋದ್ರಿಂದ ಶುಕ್ಲ ಪಕ್ಷದ ಮಂಗಳವಾರದಿಂದನೇ ಅದನ್ನು ಶುರು ಮಾಡಬೇಕು ಅಂತ. ಶುಕ್ಲ ಪಕ್ಷದಲ್ಲಿ 2 ಮಂಗಳವಾರ ಬರಲಿ ಅಥವಾ 3 ಮಂಗಳವಾರ ಬಂದರೂ ಬರ್ಬೋದು. ಹುಣ್ಣಿಮೆ ದಿವಸನೂ ಮಂಗಳವಾರ ಇದ್ದರೆ, ಮಂಗಳವಾರ ಹುಣ್ಣಿಮೆ ಇದ್ದರೆ ಅದು ಶುಕ್ಲ ಪಕ್ಷದಲ್ಲಿ ಹಿಡಿದು ಮರುದಿವಸದಿಂದ ಕೃಷ್ಣ ಪಕ್ಷ ಪ್ರಾರಂಭ ಆಗುವಡ್ಡಿ ಇಲ್ಲ. ಮಂಗಳವಾರ ಹುಣ್ಣಿಮೆ ಇದ್ರೆ ಅವತ್ತಂತೂ ಅವತ್ತು ಶುರು ಮಾಡುವುದು ಬಹಳ ವಿಶೇಷವಾದ. ಮಾರುತಿಗೆ ಹುಣ್ಣಿಮೆದು ಬಹಳ ವೈಶಿಷ್ಟ್ಯ ಇದೆ. ಅದೇನು ಅಂತಂದ್ರೆ, ಅರ್ಥಾತ್ ಏನು ಅಂದ್ರೆ, ಹುಟ್ಟಿದ್ದ ಹುಣ್ಣಿಮೆ ದಿವಸ ಚೈತ್ರ ಶುಕ್ಲ ಪೌರ್ಣಿಮಾ. ಆದ್ದರಿಂದ ಮುಂದಿನ 11 ಹುಣ್ಣಿಮೆಗಳು ಸಹಿತ ಮಾರುತಿ ಉಪಾಸನೆ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ಆದ್ದರಿಂದಲೇ ಇವತ್ತು ಬೆಳಿಗ್ಗೆ ನಮಗೆ ಮುಂಬೈದಿಂದ ಡಾಕ್ಟರ್ ದತ್ತರ್ದಾರ್ ಅವ್ರ ಮನೆಯವರು ಫೋನ್ ಮಾಡಿ, ನಾನು ನಾಳೆ ವಟ ಸಾವಿತ್ರಿ ವಟ ಪೌರ್ಣಿಮಾ ದಿವಸ 108 ಹನುಮಾನ್ ಚಾಲೀಸ ಅನ್ಬೇಕಂತ ಮಾಡೀನಿ ಅಂತಂದ್ರು. ನಾನು ಬಹಳ ನಮ್ಗೆ ಸಂತೋಷ ಆಯ್ತು. ಬಡ್ಡಿ ಇಲ್ಲ, ಆದ್ರೆ ಅಷ್ಟ ಬೇಡ. ನಾ ಏನಂದೆ ಅಂದ್ರೆ, ಅದೇ ರೀತಿಯಾಗಿ 12 ಪೌರ್ಣಿಮಾ ಏನದನ್ನು 108 ಸಂಕಲ್ಪ ಇದನ್ನ ಮಾಡಿ ವ್ರತ ಮಾಡಿ ಅಂತ ತಿಳ್ಕೊಂಡು ಹೇಳಿದೆ. ಪ್ರತಿ ಹುಣ್ಣಿಮೆಗೆ 108 ಅವರು ಅದು ಬಹಳ ಸಂತೋಷ ನಮ್ಮಂದ್ರು. ನಾನು ಅವ್ರಿಗೆ ಹೇಳಿದೆ, ಚತುರ್ದಶಿ ದಿವಸ ಸಂಕಲ್ಪ ಮಾಡಿಸ್ತೀನಿ, ಹುಣ್ಣಿಮೆಯಿಂದ ನೀವು ಶುರು ಮಾಡಬೇಕು ಅಂತ ಹೇಳಿ. ಇದು ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವ್ರತ, ಸಾಧನೆ, ಉಪಾಸನೆ. ಪ್ರತಿ ಹುಣ್ಣಿಮೆಗೆ ನಾನು ಒಂದ್ಸಲ ಹೇಳಿದೆ, ಅರ್ಥಾತ್ 24 ಗಂಟೆಯಲ್ಲಿ ಭಗವಂತನ ದರ್ಶನ ಆಗುವ ದೃಷ್ಟಿಯಿಂದ ಹುಣ್ಣಿಮೆ ತಿಥಿಗೆ ಬಹಳ ಮಹತ್ವ ಇದೆ ಅಂತ. ದಸರಾ ಪ್ರವಚನದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಏಕಾದಶಿ ಇವುಗಳಿಗೆ ಬಹಳ ಮಹತ್ವ ಇದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಸಮಯದಲ್ಲಿ ವಿಶೇಷವಾಗಿ ಅದೇನಾಗ್ತದೆ, ನಮ್ಗೆ ಫಲವನ್ನು ಕೊಡುವಂಥದ್ದಾಗ್ತದೆ ಅನ್ನುವಂಥ ದೃಷ್ಟಿಯಿಂದ
ಹೇಳ್ತಾರೆ. ಆದ್ದರಿಂದ ಇದೇನದನ್ನು ಮಂಗಳವಾರ ಶುರು ಮಾಡಿ ಮಂಗಳವಾರ ಮುಗಿಸುವಂತಹದ್ದು. ಶುಕ್ಲ ಪಕ್ಷದ ಯಾವುದೇ ಒಂದು ಮಂಗಳವಾರ ಶುರು ಮಾಡಬೇಕು. ಆ ಶುರು ಮಾಡುವ ಪದ್ಧತಿಯನ್ನೆಲ್ಲ ಹೇಳಿ ಕೆಲವರಿಗೆ ಏನು ಅನಿಸ್ತು ಅಂತಂದ್ರೆ, ಕೆಲವರಿಗೆ ಏನು ಅನಿಸ್ತದೆ ಅಂದ್ರೆ ಮಾರುತಿ ಗುಡಿಗೆ ಹೋಗಲಿಕ್ಕೆ ನಡ್ಕೋತ ಹೋಗೋದು ಸ್ವಲ್ಪ ನಮಗೆ ಅನಾನುಕೂಲ ಅನಿಸ್ತದೆ. ಆದ್ರಿಂದ ಯಾವ್ದಾದ್ರು ಒಂದು ವಾಹನ ಮೇಲೆ ಹೋದ ನಡೀತದೇನು, ವಾಹನ ಮೇಲೆ ಹೋದ್ರು ಸಹಿತ ಅನಿವಾರ್ಯ ಇತ್ತು ಅಂದ್ರೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ. ಆದ್ರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಮಾತಾಡಬಾರ್ದು ಅನ್ನೋ ನಿಯಮವನ್ನಾದ್ರೂ ನಾವು ಗಟ್ಟಿಯಾಗಿ ಪಾಲಿಸಬೇಕು. ಮನೆಯಿಂದ ಹೊರಗೆ ಕೂಡಲೇ ಮಾರುತಿ ಮಂದಿರ ತನಕ ಹೋಗೋದು, ಆಮೇಲೆ ಅಲ್ಲಿ ಏನ್ ಮಾಡೋದು ಅಂತಂದ್ರೆ ಮಾರುತಿಗೆ ನಮಸ್ಕಾರ ಮಾಡಿ ಅಲ್ಲಿ ಕೂತ್ಕೊಂಡು ನಾವು ಅದನ್ನ ಒಂದು ನೀರಾಂಜನ ಒಯ್ದಿರ್ಬೇಕು, 21 ಕಡಲೆ ಹುಡುಕಡ್ಲೆ ಒಯ್ದಿರ್ಬೇಕು, ಒಂದು ಬೆಲ್ಲದ ಕರಣಿ ಅರ್ಥಾತ್ ಒಂದು ಅಡಿಕೆ ಬೆಟ್ಟದಕ್ಕೆ ಒಂದು ಬೆಲ್ಲದ ಕರಣಿ, ಅದೇ ರೀತಿಯಾಗಿ ಒಂದು ಬಟ್ಟಲದಲ್ಲಿ ಒಯ್ಯಬೇಕು, ಜೊತೆ ಒಂದು ದೊನ್ನಿನೂ ತಗೊಂಡು ಹೋಗಿರ್ಬೇಕು. ಆ ದೊನ್ನಿ ಒಳಗೆ ಅದನ್ನ ಪ್ರಸಾದ ಹಾಕಿ ಮಾರುತಿಗೆ ಅದನ್ನು ನಿವೇದನೆ ಮಾಡಿ ಅರ್ಥಾತ್ ಅದನ್ನು ಸಮರ್ಪಣೆ ಮಾಡಿ ಆಮೇಲೆ ಅಲ್ಲೇ ಕೂತ್ಕೊಂಡು 11 ಸಲ ಹನುಮಾನ್ ಚಾಲೀಸ ಅನ್ನಬೇಕು. ಆಮೇಲೆ 11 ಪ್ರದಕ್ಷಿಣೆ ಅಥವಾ 5, 11 ಮಾರುತಿಗೆ ಅದು ದೊಡ್ಡ ಗುಡಿ ಇದ್ರೆ ಬಹಳ ವಿಶಾಲವಾದ ಪ್ರದಕ್ಷಿಣೆ ಇದು ಮಾರ್ಗಿದ್ರೆ 5 ಹಾಕ್ಲಿಕ್ಕೂ ಅಡ್ಡಿ ಇಲ್ಲ, 3 ಹಾಕ್ಲಿಕ್ಕೂ ಅಡ್ಡಿ ಇಲ್ಲ. ಸಣ್ಣ ಗುಡಿ ಗರ್ಭಗುಡಿ ಪೂರ್ತೇಕನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬರುವಂತಿದ್ರೆ ನಾವು 11 ಪ್ರದಕ್ಷಿಣೆ ಮೌನವಾಗಿ ಇದ್ದುಕೊಂಡು ಅದೇ ರೀತಿಯಾಗಿ ಹನುಮಾನ್ ಚಾಲೀಸ ಅಥವಾ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ಕೋತ ಹಾಕಿದ್ದು ನಡೀತದೆ. ಪ್ರದಕ್ಷಿಣೆ ಹಾಕಿ ಮನೆಗೆ ಬಂದು ಆ ಬಟ್ಲನ್ನು ಎಲ್ಲಿ ಒಂದು ಕಡೆಗೆ ಇಡ್ತೀವೋ ಅದನ್ನು ಅಲ್ಲೇ ಇಡಬೇಕು. ಪ್ರತಿ ದಿವಸ ಒಂದು ಕಪಾಟಿನಲ್ಲಿ ಒಂದು ಕಡೆಗೆ ಆ ಬಟ್ಲ ಇಟ್ಟರೆ ಒಂದು ದಿವಸ ಒಂದು ಕಡೆಗೆ, ಒಂದು ದಿವಸ ಒಂದು ಕಡೆಗೆ ಇರಬಾರ್ದು. ಮತ್ತು ಯಾರು ಅದನ್ನ ಮುಟ್ಟಬಾರ್ದು. ಅರ್ಥಾತ್ ಸಣ್ಣ ಹುಡುಗರನ್ನು ತಗೊಂಡು ಹೋಗಬಾರ್ದು ಅಥವಾ ಮನೆಯೊಳಗೂ ಸಹಿತ ಅದು ಬೇರೆ ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಈ ರೀತಿಯಾಗಿ ಒಂದು ಬಟ್ಟಲವನ್ನು ಅದಕ್ಕಾಗಿ ಇಟ್ಕೊಂಡು ಅದರೊಳಗೆ ನಾವು ಹೋಗುವ ಮುಂದೆ 11, 21 ಹುಡುಕಾಡಿ ಒಂದು ಬೆಲ್ಲದ ಕರಣಿ ತಗೊಂಡು ಹೋಗಬೇಕು. ಈ ರೀತಿಯಾಗಿ ಅದಕ್ಕಾಗಿ ಏನು ಅಂದ್ರೆ ಮೌನ ಪಾಲಿಸೋದು ಮುಖ್ಯವಾಗಿರ್ತಕ್ಕಂಥದ್ದು. ಬಂದ ಬಳಕು ಸಹಿತ 13 ಸಲ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎಂದು ನಾವು ಮೌನ ಬಿಡಬೇಕು. ಈ ರೀತಿಯಾಗಿ 21 ದಿವಸ ವ್ರತ ಮಾಡಬೇಕು. ಆಮೇಲೆ ಬೆಳಿಗ್ಗೆ ಅಲ್ಲಿ 11 ಸಲ ಅಂದಿರ್ತೀವಿ. ಆಮೇಲೆ ಮನೆಗೆ ಬಂದ ಬಳಕ ಅಕಸ್ಮಾತ್ ಅಲ್ಲಿ ಗಾದಿತ್ತು ಗುಡಿ ಒಳಗೆ ಒಂದ್ ಕಡೆ ಕೂತ್ಕೊಂಡು 11 ಸಲ ಅಲ್ಲಿಗೆ ಆಗ್ಲಿಲ್ಲ ಅಂದ್ರೆ ಕನಿಷ್ಠ 3 ಸಲ 5 ಸಲ 1 ಸಲ ಆದರೂ ಅಲ್ಲಿ ಬಂದು ಆಮೇಲೆ ಮನೆಯಲ್ಲಿ ಕೂತ್ಕೊಂಡು ನಾವು ಉಳಿದ 11 ಸಂಖ್ಯಾ ಪೂರ್ಣ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ನಾವು ಮೌನ ಮುರಿಬೇಕು. ಅರ್ಥಾತ್ ಅಂದ್ರೆ ಬೆಳಗಿನ ಒಂದು ವ್ರತ ಪೂರ್ಣ ಆದಂಗೆ ಮಾರುತಿ ಮಂದಿರದಲ್ಲಿ ಕೂತ್ಕೊಂಡು ಅದನ್ನ 11 ಸಲ ಅಲ್ಲಿಗೆ ಆಗಲಿ ಇದ್ರೆ 1 ಸಲ 5 ಸಲ 3 ಸಲ ಹಿಂಗಂದು ಲಘು ಅಲ್ಲಿಂದ ಬೇಗನೆ ಬರ್ಬೇಕಾಗಿದ್ರೆ ಬಂದು ಮನೆಯೊಳಗೆ ಬಂದು 11 ಪೂರ್ತಿ ಮಾಡಿ ಅಥವಾ ಅವರು ಮುಂದೂ ಸಹಿತ ಅನುಕೂಲ ಬಂದ್ರು ಅಡ್ಡಿ ಇಲ್ಲ. ಅಲ್ಲಿಂದ ಬಂದು ಇಲ್ಲಿ ಮನೆಯೊಳಗೆ ಕೂಡ ಮಾಡಿ ಆಮೇಲೆ 13 ಸಲ ನಾವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಅದನ್ನು ಮುಗಿಸ್ಬೇಕು. ಆಮೇಲೆ ಸಾಯಂಕಾಲ ಮತ್ತೆ ಕೈಕಾಲ ತೊಳ್ಕೊಂಡು 11 ಸಲ ಅಂದು ಅವತ್ತೇನು ಅವತ್ತಿನ ವ್ರತ ಇಲ್ಲ. ಈ ವ್ರತಕ್ಕೆ ಸೂರ್ಯಾಸ್ತ ಆದ್ಮೇಲೆ ಆಗಲಿ ಸೂರ್ಯಾಸ್ತಿಗಿಂತ ಮೊದಲಾದರೂ ನಡೀತದೆ. ಅರ್ಥಾತ್ ಏನು ಬೆಳಿಗ್ಗೆ ಸೂರ್ಯೋದಯ ಆದ್ಮೇಲೆ ಅರ್ಥಾತ್ 5:30ಗೆ ಹೋಗ್ಬೇಕಂತ ಏನಿಲ್ಲ. ಅದರೊಳಗೆ ಏನಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ನೀವು ಆಮೇಲೆ ಏನದನ್ನು ಸೂರ್ಯೋದಯ ಆದ್ಮೇಲೆ ಆದರೂ ಅಡ್ಡಿ ಇಲ್ಲ ನಡ್ಕೋತ ಹೋಗ್ಬೇಕು ಅಂತ ಅದರೂ ಬದಲಿಸದೆ ಆಗಿನ ಕಾಲಕ್ಕೆ ಅನುಸಾರವಾಗಿ ಈಗಿನ ಅನಿವಾರ್ಯ ಕಾರಣದಿಂದಾಗಿ ನಾವು ಹೋಗ್ಬೇಕು. ಮುಟ್ಟಾದರೂ ಆಗುವವರು ಅಂದ್ರೆ ಇನ್ನೂ ಮುಟ್ಟಿ ಯಾರು ಹೋಗಿದ್ರು ಅವ್ರಿಗೆ ಅದನ್ನ ಮಾಡ್ಲಿಕ್ಕೆ ಬರಂಗಿಲ್ಲ ಅಂದರೆ, ಯಾಕಂದ್ರೆ ಆಗಿನ ಪರಿಸ್ಥಿತಿ ಒಳಗೆ ಅದೆಲ್ಲ ಅರ್ಥಾತ್ ಅದರ ನಿಯಂತ್ರಣ ಶಕ್ತಿ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಆದ್ರಿಂದ ಅವಾಗ ನಮ್ಗೆ ಹೇಳಿದ್ದಾರೆ ಅದು ಮುಖ್ಯವಾಗಿ 22 ದಿವಸ ನಮ್ಮ ವ್ರತ ಮುಗಿದ ತನಕ ಮುಟ್ಟಾಗಬಾರ್ದು ಅನ್ನೋ ದಕ್ಷತೆ ವಹಿಸಬೇಕು ಹೆಣ್ಮಕ್ಳು. ಅರ್ಥಾತ್ ಯಾವುದೂ ಭಗವಂತನ ಉಪಾಸನೆ ಯಾರಿಗೂ ನಿಶ್ಚಿತವಾಗಿರ್ತಕ್ಕಂಥದ್ದಿಲ್ಲ. ಎಲ್ಲರಿಗೂ ಭಗವಂತನ ಪ್ರಾಪ್ತಿಯ ಸಾಧನೆ ಅನ್ನೋದು ಅಷ್ಟೇ ಸುಲಭವಾಗಿ ಶಕ್ಯವಾಗಿರ್ತಕ್ಕಂಥದ್ದಿರಬೇಕು. ಆದ್ರಿಂದ ಬಹಳಷ್ಟು ಅಂಥವೆಲ್ಲ ನಾವು ಕಟ್ಟುನಿಟ್ಟುಗಳನ್ನ ಪಾಲಿಸಬೇಕು ಅನ್ನುವಂಥದ್ದಿಲ್ಲ. ದೇಶ ಕಾಲ ಪರಿಸ್ಥಿತಿ ಅನುಸಾರವಾಗಿ ಅವರಲ್ಲಿ ಏನಾದರೂ ಅನುಕೂಲತೆ ಮಾಡಿಕೊಳ್ಬೇಕಾದ ಸ್ವರೂಪ. ಆ ದೃಷ್ಟಿಯಿಂದ ಮುಟ್ಟಾಗುವವರು 22 ದಿವಸ ಪ್ರಾರಂಭ ಮಾಡುವುದರಿಂದ ಹಿಡಿದು 22ನೇ ದಿವಸ ಅದನ್ನು ಮುಗಿಸಿ
ಮೊದಲು ತನಕನೂ ಮುಟ್ಟಾಗದೇ ಇರೋ ಜವಾಬ್ದಾರಿ ಅಥವಾ ದಕ್ಷತೆ ವಹಿಸಬೇಕು. ಅಕಸ್ಮಾತ್ ಮನೆಯಲ್ಲಿ ಮಾಡತಕ್ಕಂಥವ್ರು ಯಾವುದೋ ಕಾರಣದಿಂದ ಅಶೌಚಾಲಯಗಳು ಬಂದು ವೃದ್ಧಿ ಬಂದು ಅರ್ಥಾತ್ ಅಂತ ಸಂದರ್ಭದಲ್ಲಿ ಅದನ್ನ ವ್ರತವನ್ನು ಮುಗಿಸಬಾರದು, ಬಿಡಬಾರದು. ಮತ್ತು ಯಾರಾದರೂ ಒಬ್ಬ ಒಳ್ಳೆ ಯೋಗ್ಯ ಬ್ರಾಹ್ಮಣನಿಗಾಗಲಿ ಅಥವಾ ಒಂದು ನಮ್ಮ ಆತ್ಮೀಯರಿಗಾಗಲಿ ಯಾರಿಗಾದರೂ ಅದನ್ನ ನಾವು ಹೆಂಗೆ ಮಾಡಿದ್ವು ಅದೇ ರೀತಿಯಾಗಿ ಅದನ್ನು ಮಾಡಲಿಕ್ಕೆ ಅವ್ರಿಗೆ ಹೇಳಬೇಕು. ಆಮೇಲೆ ನಾವು ಅಶೌಚಾಲಯಗಳ ಮುಗಿದ ಮಾತ್ರ ಮುಂದುವರಿಸಿ ಅದನ್ನು ಮುಗಿಸ್ಬೇಕು. ಕೊನೆಯ ದಿವಸ 22ನೇ ದಿವಸ ಏನದನ್ನು ಆಮೇಲೆ ನೀವು ಅಲ್ಲಿಂದ ಬಂದು ಅರ್ಥಾತ್ ಏನು ಅಂದ್ರೆ 11 ಸಲ ಅನ್ನೋದು ಮುಗಿದಿದ್ದು ಮತ್ತು 13 ಸಲನೋ ಅಥವಾ ಒಂದು 10-12 ಮಂದಿ ಮಾಡಿ ಜಪ ಮಾಡಿ ಆಮೇಲೆ ಮೌನ ಮುಗಿದ್ರು ಸಹಿತ ಮುರಿದ ಬಳಕ ಸಂಧಿ ತನಕ ನಿಮ್ದು ಉದ್ಯೋಗ ವ್ಯವಸಾಯ ಏನಾದರೂ ಮಾಡ್ಕೊತಿರ್ಬೋದು. ಅದಕ್ಕೆ ಯಾವುದೂ ನಿರ್ಬಂಧ ಇಲ್ಲ. ಶಕ್ತಿದ್ದಷ್ಟು ಮಟ್ಟಿಗೆ ಹನುಮಾನ್ ಚಾಲೀಸ ಅನ್ಕೋತಿರ್ಬೇಕು, ರಾಮನಾಮ ಸ್ಮರಣೆ ಮಾಡ್ಕೋತಿರ್ಬೇಕು. ಬಹಳಷ್ಟು ಅತಿ ಏನದ ಅಂದ್ರೆ ಅದನ್ನು ಮರಿಬಾರ್ದು. ಮತ್ತು ವ್ರತದ ಕಡೆಗೆ ನಮಗೆ ಲಕ್ಷ್ಯ ಇರಬೇಕು. ಈ ಪ್ರಕಾರವಾಗಿ ನಾವು ವ್ರತ ಮಾಡಬೇಕು ಅಂತ ಅವರು ಎಲ್ಲ ಬರೆದಿದ್ದಾರೆ. ಅವರು ಬಹಳಷ್ಟು ಮಂದಿದು ಅನುಭವ ನೋಡಿಕೊಂಡೇ ಬರೆದಿದ್ದಾರೆ. ಬರೆದಿರ್ತಕ್ಕಂಥವರು ಅವ್ರ ತಾಯಿಯವರು ಸಹಿತ ಅದನ್ನು ಮಾಡ್ತಿದ್ರು ಮತ್ತು ಅವರು ಸಹಿತ ಮಾಡಿ ಅದೇ ರೀತಿಯಾಗಿ ಅವ್ರ ಸಂಬಂಧಿಕರು ಮಾಡಿದ್ದದ್ದು ಅವರು ಉಲ್ಲೇಖ ಮಾಡಿದ್ದಾರೆ. ಆಮೇಲೆ 22ನೇ ದಿವಸ ಏನದನು ಸಾಧಾರಣ ಅನಿಸಿದ ಮಟ್ಟಿಗೆ ಒಂದು 1/4 ಕಿಲೋ ಹುಳ್ಕಡ್ಲಿ ತಂದ್ರೆ ನಮ್ಗೆ ಸಾಕಾಗ್ಬೋದು ಅನಿಸ್ತದೆ. ಒಂದು ಅರ್ಧ ಕಿಲೋ ಬೆಲ್ಲ ತಂದರೂ ಸಾಕಾಗ್ಬೋದು ಅನಿಸ್ತದೆ. ಕಡೀ ದಿವಸದ ಮಹತ್ವ ಏನಿದೆ ಅಂದ್ರೆ ಒಂದು 1/4 ಕಿಲೋದಷ್ಟು ನಾವು ಗೋಧಿ ಹಿಟ್ಟು ತಗೊಂಡು ಅದನ್ನ ಕಲಿಸಿ ನಾವು ಒಂದ ರೊಟ್ಟಿ ಮಾಡಬೇಕು ಅಂತ ತಿಳ್ಕೊಂಡಿರೋದು ನಿಜವಾಗಿಯೂ. ಆ 1/4 ಕಿಲೋ ಹಿಟ್ಟಿಂದ ಒಂದ ರೊಟ್ಟಿ ಮಾಡಬೇಕು, ದಪ್ಪದ್ದು ಮಾಡಿ ಅದನ್ನು ಸಣ್ಣಗೆ ಮುರಿದಾಕಿ ನಾವು ಮಾಲಿಗೆ ಉಂಡಿ ಹೆಂಗೆ ಮಾಡ್ತೀವೋ ಹಂಗೆ ಏನದ ಅದ್ರೊಳಗೆ ಬೆಲ್ಲ ಹಾಕಿ ಆ ಉಳಿದಿರೋ ಬೆಲ್ಲ ಏನಂದ್ರೆ ಅದನ್ನು ಹಾಕಬೇಕು, ಕಡಿಮೆ ಮತ್ತು ಹಾಕಬೇಕು. ಅದನ್ನ ಬೆಲ್ಲ ಹಾಕಿ ಅದನ್ನು ಮಾಲಿಗೆ ಗಂಟೆ ಮಾಡಬೇಕು. ಅದಕ್ಕೆ ಚೂರ್ಮಾ ಅಂತಾರೆ ಉತ್ತರ ಭಾರತದಲ್ಲಿ. ಆ ಚೂರ್ಮಾ ಮಾಡಬೇಕು, ಅದ್ರೊಳಗೆ ತುಪ್ಪ ಹಾಕಬೇಕು. ಒಂದು 1/4 ಕಿಲೋದಷ್ಟು ತುಪ್ಪ ಇಟ್ಕೊಂಡಿರ್ಬೇಕು. ದಿನ ಏನದನ್ನು ನಾವೇನು ಒಂದು ದೀಪ ಒಯ್ತೀವಿ ಅದ್ರ ಜೊತೆ ಒಂದು ಸಣ್ಣ ಪಟ್ಟದ ತುಪ್ಪನೂ ಒಯ್ದಿರ್ಬೇಕು. ನಾವು 11 ಸಲ ಅನ್ನೋವರೆಗೂ ಆ ತುಪ್ಪದ ದೀಪ ಉರಿತಾ ಇರಬೇಕು. ಅರ್ಥಾತ್ ನೀರಾಂಜನ ಆಗಲಿ ಅಥವಾ ಸಾಮ ಮತ್ತು ಪ್ರಣತಿ ಆಗಲಿ ಏನಾದರೂ ಒಂದು ಉರಿತಾ ಇರಬೇಕು. 11 ಸಲ ಅನ್ನೋದಾಗುವಾಗ ಆ ದೀಪದ ಬತ್ತಿ ತೆಗೆದು ಅಲ್ಲಿ ಮಾರುತಿ ಮುಂದೆ ಒಂದು ಕಡೆ ಹಾಕಿ ಅದು ನಾವು ಬರಲಿ ಕಡ್ಡಿ ಇಲ್ಲ ಅದು ಉಳಿದಿರ್ತಕ್ಕಂತಹ ತುಪ್ಪವನ್ನು ಅದರೊಳಗೆ ಹಾಕಬೇಕು. ಅಂದ್ರೆ ಚಲೋ ತುಪ್ಪನ ದಿನ ಉಪಯೋಗ ಮಾಡಬೇಕು. ಆಮೇಲೆ ಚಲೋ ತುಪ್ಪನ ಅದರೊಳಗೂ ಹಾಕಿ ಅವತ್ತೂ 21 ಕಡ್ಲಿ ಮತ್ತು ಆ ಚೂರ್ಮಾ ಅರ್ಥಾತ್ ಮಾದೇವಿ ಅವ್ನು ಸಣ್ಣ ಎಷ್ಟಾಗ್ತಾವನು ಅಷ್ಟು ಉಂಡಿ ಮಾಡಿಕೊಂಡು ಅವನ್ನೆಲ್ಲಾನು ಮತ್ತೊಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಮಾರುತಿ ಕಡೆಗೆ ಅಲ್ಲಿ ಇಟ್ಕೊಂಡು ಹೋಗಿ ಆ ಮಾರುತಿ ನೈವೇದ್ಯ ತೋರಿಸಕ್ಕೆ ನೀರು ಬಾರು ಒಯ್ಯಬೇಕು ಅನ್ನುವಂಥದ್ದು ಏನಿಲ್ಲ. ಆಗ ಅಕಸ್ಮಾತ್ ಬಾಟಲಿಯಲ್ಲಿ ಅದು ನೀರು ತಗೊಂಡು ಹೋಗ್ಲಿಕ್ಕೆ ಶಕ್ಯ ಆದ್ರೆ ತಗೊಂಡು ಹೋಗಿ ನೈವೇದ್ಯನೂ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಥವಾ ಹಂಗೇನು ಅವಶ್ಯಕತೆ ಇಲ್ಲ. ಇಟ್ಟು ಕೈ ಮುಗಿದ್ಬಿಟ್ರು ಮಾರುತಿಗೆ ಅದು ಸಮರ್ಪಣೆ ಆದಂಗೆ ಆಗ್ತದೆ. ಅವತ್ತನ್ನು ತಗೊಂಡು ಹೋಗಿ ನೈವೇದ್ಯ ತೋರಿಸ್ಕೊಂಡು ಅವತ್ತು 11 ಸಲ ಹನುಮಾನ್ ಚಾಲೀಸ ಅಂತ ಬಂದು ಆಮೇಲೆ 2 ಹೊತ್ತು ಅದನ್ನೇ ಸೇವನೆ ಮಾಡಬೇಕು ಅಂತ ಅಷ್ಟು ತಿಂದ ಬಿಡಬೇಕು ಅಂತ ಏನಿಲ್ಲ. ನಮಗೆ ಎಷ್ಟು ನಮಗೆ ಅನ್ನಿಸ್ತದ್ರು ತಿನ್ಬೇಕು ಅಂತ ಅನಿಸ್ತದ್ರು ಅಷ್ಟು ತಿಂದು ಉಳಿದದ್ದನ್ನೆಲ್ಲ ಏನಾದರೂ ನಮ್ಮ ಕುಟುಂಬದಲ್ಲಿ ಪರಿವಾರದಲ್ಲಿ ಆತ್ಮೀಯರಿಗೆ ಅದನ್ನು ಪ್ರಸಾದ ರೂಪದಲ್ಲಿ ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ವ್ರತವನ್ನು ನಾವು ಮುಗಿಸ್ಬೇಕು. ಆದ್ದರಿಂದ ಇನ್ನೂ ಒಂದು ಮಹತ್ವದ ವಿಷಯ ಏನು ಅಂದ್ರೆ ಶಕ್ತಿ ಇದ್ದಷ್ಟು ಮಟ್ಟಿಗೆ ನಾವು ಉತ್ತರಾಯಣದಲ್ಲಿ ಮಾಡುವುದು ಉತ್ತಮ. ಆದ್ದರಿಂದ ನಿಜವಾಗಿ ಉತ್ತರಾಯಣ ಇರೋದರಿಂದಾಗಿ ಮತ್ತು ನಮಗೆ ಇವೆಲ್ಲ ದೃಷ್ಟಿಯಿಂದ ಅನುಕೂಲ ಇರೋದರಿಂದಾಗಿ ನಾವು ಇವತ್ತಿನಿಂದ ನಾಳೆಯಿಂದ ವ್ರತ ಪ್ರಾರಂಭ ಆಗ್ತದೆ. ಮುಖ್ಯವಾಗಿ ಇನ್ನೂ ಒಂದು ಅದರೊಳಗೆ ನಾವು ಅನುಸರಿಸಬೇಕಾದ ನಿಯಮ ಏನು ಅಂತಂದ್ರೆ ಈ 22 ಏನದನ್ನು ಕ್ಷೌರಾದಿಗಳನ್ನು ಮಾಡಿಸ್ಕೋಬಾರ್ದು ಅಂತದ. ಅರ್ಥಾತ್ ಏನು ಅಂದ್ರೆ ಇವತ್ತನ ದಾಡಿ ಪಾಡಿ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಂಡ್ಬಿಟ್ಟಿರ್ಬೇಕು. ಮುಂದೆ 22 ದಿವಸ ನಾವು ಮುಖ ಕ್ಷೌರ ಆಗಲಿ ಅಥವಾ ತಲೆ ಕ್ಷೌರ ಆಗಲಿ ನಾವು ಮಾಡಿಸ್ಕೊಳ್ಳದೆ ಇರೋದು ಒಳ್ಳೆಯದು. ಅರ್ಥಾತ್ ಅಂಥ ಬರೀ 22 ದಿನದೊಳಗೆ ಏನು ಬಹಳ ಅಕ್ರಾಮಿಕರಲ್ಲಿ ಆಗ್ತೀವಿ ಅಂತ ಏನಿಲ್ಲ. ಆದ್ದರಿಂದ 22 ದಿವಸ ಮಾಡಿಸೋದೇ ಇದ್ದರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇವತ್ತು ಹೊರಗಿನಿಂದ ಅರ್ಥಾತ್ ಏನು ಅಂದ್ರೆ ಭಕ್ತರು ಮಾಡ್ಲಿಕ್ಕೆ ಹತ್ತಿರೋರು HP ಮನ್ಸೂರ್ ಅವ್ರು ಮಾಡ್ಲಿಕ್ಕೆ ಹತ್ತಾರ ನಮ್ಗೆ ಬಹಳ ಸಂತೋಷ ಆಯಿತು. ಅವ್ರ ಮನೆಯವರು ಶ್ರೀಮತಿಯವರು ಮಾಡ್ತಾ ಇರೋರು ಲೀಲಾ ಮನ್ಸೂರ್ ಅವರು ಬಹಳ ಸಂತೋಷ ಆಯಿತು ನಮಗೆ. ಮಾಲ್ತೇಶ್ ಪಾಟೀಲ್ ಬೆಂಗಳೂರು, ಸೋಮಶೇಖರಯ್ಯ ನಾವು ಮೊನ್ನೆ ಸಂಕಲ್ಪ ಅರ್ಥಾತ್ ಅವರು ಸಹಿತ ಒಂದು ಈ ಹನುಮಾನ್ ಚಾಲೀಸ ಸಂಕಲ್ಪ ಮಾಡಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಗಿರಿಧರ್ ಕುಲಕರ್ಣಿ ತುಮಕೂರು ಅವರಿಗೆ ನಾನು ಅಂದಿದ್ದೆ ಇನ್ನೊಂದು ವ್ರತ ಮಾಡುವ ನೀನು ಅರ್ಥಾತ್ ಏನು ಭಗವಂತನ ಅನುಗ್ರಹದಿಂದ ಪ್ರಪಂಚದೊಳಗೆ ಏನು ಅನೇಕ
ಒಂದು ತಾಪತ್ರಯಗಳು ಬರ್ತಾವ, ನಿಧಾನವಾಗಿ ಕಡಿಮೆ ಆಗ್ತವೆ. ನಾವು 6 ತಿಂಗಳಿಗೆ ಒಂದ್ಸಲ ಆದರೂ ಈ ಒಂದು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಅರ್ಥಾತ್ ಉತ್ತರಾಯಣ ಶುರು ಆಗೋದಕ್ಕೆ ಮಾಡಬೇಕು. ಉತ್ತರಾಯಣ ಮುಗಿದ್ರೊಳಗಾಗಿನೂ ಮಾಡಬೇಕು. ದಕ್ಷಿಣಾಯಣ ಮಾಡಿದ್ರೆ ತೊಂದರೆ ಇಲ್ಲ, ದಕ್ಷಿಣಾಯಣದಲ್ಲಿ ಆದರೂ ಮಾಡ್ಲಿಕ್ಕೆ ಬರ್ತದೆ. ಶಶಿಧರ್ ಕುಲಕರ್ಣಿ ಮತ್ತು ರಾಜಶ್ರೀ ಕುಲಕರ್ಣಿ ಅವರು ಇವ್ರೇನದೋ ಇಲ್ಲಿ ಯಾವುದೋ ಒಂದು ಹೊಸ ಶುರುವಾದರೆ ಅವ್ರಿಗೆ ಅನಿವಾರ್ಯವಾಗಿರುವುದರಿಂದಾಗಿ, ಯಾಕಂದ್ರೆ ಇನ್ನೊಬ್ಬರಿಗೆ ಹೇಳುವವರು ಮುಂಚೆ ಆದಿ ಕೇಳೇ ಬಗ ಸಾಂಗೀತರೆ ಅಂತ ಇರೋದ್ರಿಂದ ನೀವು ಮಾಡ್ತಿದ್ದೀರಿ ಅಂದ್ರೆ ನಾವು ದಿನ 24 ತಾಸು ಅದರೊಳಗೆ ಇರ್ತೀವಿ. ಆದ್ರಿಂದ ಪ್ರತ್ಯೇಕ ಮಾಡುವಂತ ಪ್ರಶ್ನೆ ಬರುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಆಶ್ರಮದಲ್ಲಿನೂ ಮೂರು ಸಾಧಕರು ಮಾಡ್ಲಿಕ್ಕೆ ಕೂತಿದ್ದಾರೆ. ಒಂದು ಪ್ರಸಾದ್ ಅವರು, ಅದೇ ರೀತಿ ಪ್ರಕಾಶ್ ರಾಮದಾಸಿ, ಅದೇ ರೀತಿಯಾಗಿ ವನಜಾ ರಾಮದಾಸಿ, ಇವರು 3 ಜನರು ಮಾಡ್ಲಿಕ್ಕೆ ಕೂತಿದ್ದಾರೆ. ಇನ್ನು ಮತ್ತೆ ಈ ಪ್ರಕಾರವಾಗಿರ್ತಕ್ಕಂಥ ಇನ್ನ ಈ ಶುಕ್ಲ ಪಕ್ಷದ ಅವಧಿ ಮುಗಿದ್ದು, ಇನ್ನು ಮತ್ತೆ ಮುಂದಿನ ಶುಕ್ಲ ಪಕ್ಷದಲ್ಲಿ 2 ಮಂಗಳವಾರ ಬರ್ಬೋದು, 2-3 ಬರ್ಬೋದು. ಅರ್ಥಾತ್ ಏನು ಅಂದ್ರೆ ಮೊದಲನೇ ಮಂಗಳವಾರನೇ ಸೋಮವಾರನೇ ಶುಕ್ಲ ಪಕ್ಷ ಶುರು ಆಯ್ತು ಅಂದ್ರೆ ಅದೊಂದು ಬರ್ತದೆ, ಮಧ್ಯದಲ್ಲಿ ಒಂದು ಬರ್ತದೆ, ಕೊನೆಗೆ ಮಂಗಳವಾರ ಹುಣ್ಣಿಮೆ ಬಂತು ಅಂದ್ರೆ ಅದು ಒಂದು ಶುಕ್ಲ ಪಕ್ಷದಲ್ಲಿ ಬರುವ ಸಂಭವ ಇರ್ತದೆ. ಈ ರೀತಿಯಾಗಿ 2 ಆದ್ರೂ ಬರ್ಬೋದು, 3 ಆದ್ರೂ ಬರ್ಬೋದು. ಯಾವ್ದಾದ್ರು ಒಂದು ಮಂಗಳವಾರ ಮುನ್ನಾ ದಿವಸ ಸೋಮವಾರ ದಿವಸ ಸಂಕಲ್ಪ ಮಾಡಿಸ್ಕೋಬೇಕು. ಮಂಗಳವಾರ ದಿವಸ ಏನದನ್ನು ಆಮೇಲೆ ಈ ರೀತಿಯಾಗಿ ಮಾಡ್ತಕ್ಕಂಥವ್ರು ಕ್ಷೌರಾದಿಗಳನ್ನು ಮ್ಯಾಲಿನ ಮೇಲೆ ಮಾಡಿಸೋಳಿದ್ರೆ ರವಿವಾರ ದಿವಸನೇ ಕ್ಷೌರಾದಿಗಳನ್ನು ಮಾಡಿಸಿಕೊಂಡು ಸೋಮವಾರ ದಿವಸ ಮಾಡಬೇಕು. ಮತ್ತು ಮುಟ್ಟಾಗುವವರು ಸಹಿತ ಕನಿಷ್ಠ ಸಂಕಲ್ಪ ಮಾಡುವ ದಿವಸ ಅವ್ರದ್ದು ಏನಿರಬೇಕು ಅಂದ್ರೆ 5ನೇ ದಿವಸ ಇರಬೇಕು. ಆಮೇಲೆ ಮುಂದೆ 12-22 ದಿವಸದ ತನಕನೂ ಆಗ್ನೇನು ದಕ್ಷತೆ ವಹಿಸಬೇಕು. ಈ ಪ್ರಕಾರವಾಗಿರ್ತಕ್ಕಂಥ ವ್ರತವನ್ನ ನಾವು ಮಾಡುವುದು ಅನ್ನುವಂಥ ದೃಷ್ಟಿಯಿಂದ ನಾವು ಇನ್ನೂ ಒಂದು ವ್ರತ ನಾನು ಇವತ್ತು ಸಹಜವಾಗಿ ನೋಡಿದೆ, ವಿಚಾರ ಮಾಡಿದೆ. ನನ್ನ ತಲೆಯಾಗಿ ಬಂತು ಏನು ಅಂದ್ರೆ, ಅರ್ಥಾತ್ ಇವತ್ತು ಹೆಂಗಾಗಿ ಹುಣ್ಣಿಮೆದು ಅಂತ ಹೇಳಿದ್ನು, ಹಂಗ ನಾನು ಹುಣ್ಣಿಮೆದು ಸಹಿತ ಸಂಕಲ್ಪ ಮಾಡಿಸ್ತೀನಿ. ನಾವು ಪ್ರತಿ ಹುಣ್ಣಿಮೆ ಏನದನು ಮಾರುತಿ ಹುಣ್ಣಿಮೆಗೆ ಬಹಳ ಮಹತ್ವ ಇದೆ. ಆದ್ರಿಂದ ಅವ್ನು ಹುಟ್ಟಿದ ದಿವಸ ಅನ್ನೋ ದೃಷ್ಟಿಯಿಂದ ಆ ನಿಮಿತ್ತವಾಗಿ 12 ಹುಣ್ಣಿಮೆ ನಾವು ಮಾಡ್ತೀವಿ. 108 ಅಥವಾ 154 ಹೀಗೇನಾದ್ರೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಕಲ್ಪ ಮಾಡ್ತೀವಿ ಅನ್ನೋರಿಗೆ ಚತುರ್ದಶಿ ದಿವಸ ನಾವು ಸಂಕಲ್ಪ ಮಾಡ್ತೀವಿ 12 ಹುಣ್ಣಿಮೆದು. ಅಥವಾ ಅವ್ರು ಏನದ ಅಂದ್ರೆ 33 ಹುಣ್ಣಿಮೆ ಮಾಡ್ತೀವಿ ಅನ್ಬಹುದು, ಅಥವಾ ಒಂದು 100 ಹುಣ್ಣಿಮೆ ಮಾಡ್ತೀವಿ ಅನ್ಬಹುದು. ಅವ್ರು ಎಷ್ಟು ಹುಣ್ಣಿಮೆ ಮಾಡ್ತೀವಿ ಅಂತಾರೋ ಆದ್ರೆ ಕನಿಷ್ಠ 12 ಹುಣ್ಣಿಮೆ ಅಂತೂ ಮಾಡಬೇಕು. ಅದ್ರ ಹೆಚ್ಚಿಗೆ ಮತ್ತೆ 13 ಮಾಡ್ತೀವಿ, 15 ಮಾಡ್ತೀವಿ ಅಂತಾದ್ರೂ ಮಾಡಬಹುದು. ಅದಕ್ಕೂ ಅದ್ರ ಜೊತೆಗೆ ಇನ್ನೂ ಒಂದು ಸಾಧನೆ ದೃಷ್ಟಿಯಿಂದ ಒಂದು ವ್ರತ ಬಹಳ ಮಹತ್ವದ ಏನು ಅಂದ್ರೆ, ಪ್ರತಿ ತಿಂಗಳನ್ನು 1ನೇ ತಾರೀಕಿನಿಂದ ಆ ತಿಂಗಳ ಕೊನೆಯವರೆಗೆ 30 ಇರ್ಬೋದು, 31 ಇರ್ಬೋದು, ಪ್ರತಿ ದಿವಸ ಒಂದು ಹೆಚ್ಚಿಗೆ ಮಾಡಿಕೊತ ಹೋಗ್ಬೇಕು. ಆಮೇಲೆ ಮತ್ತೆ ತಿರುಗಿ 1ನೇ ತಾರೀಕಿಗೆ ನಾವು 31 1ನೇ ತಾರೀಕಿಂದ ಮಾಡಿದ್ರೆ ಅದ್ರ ಮರುದಿವಸ ಏನಿದ್ರು 30, 29, 28, 27, 26 ಮತ್ತೆ 1ಕ್ಕೆ ಬಂದು ಮುಟ್ಟಿಸ್ಬೇಕು. ಆಮೇಲೆ ಮತ್ತೆ 2, 3, 4, 5, 6 ಅಂತ ತಿಳ್ಕೊಂಡು ಮತ್ತದೇನಂದ್ರೆ ಹಿಂಗ 12 ತಿಂಗಳದ್ದು ಏನಿದೇನೋ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಇದಕ್ಕೆ ಚಾಂದ್ರಾಯಣ ಅಂತ ತಿಳ್ಕೊಂಡು ಅಂತಾರೆ. ಅದು ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ಮಾಡೋದು. ಇದೇನದ ಮಾಸಪೂರ್ಣ ಒಂದು ವ್ರತ ಅನ್ನುವಂತಹ ಪದ್ಧತಿಯಲ್ಲಿ ನಾವು ತಾಲೀಕಾದ್ರೂ ಹಿಡ್ಕೊಂಡು ಮಾಡ್ಬೋದು, ಹುಣ್ಣಿಮೆ ಆದ್ರೂ ಹಿಡ್ಕೊಂಡು ಮಾಡ್ಬೋದು. ಆ ರೀತಿಯ ಹುಣ್ಣಿಮೆಗೆ ಏನದ ಅಂದ್ರೆ ಕೊನೆ 30, ಮತ್ತೆ ತಿರುಗಿ ಏನದ ಅಂದ್ರೆ ಅಮಾವಾಸ್ಯೆ ತನಕ, ಅದು ಮತ್ತೆ ತಿರುಗಿ ಹುಣ್ಣಿಮೆ ತನಕ ಮತ್ತೇನದ ಅಂದ್ರೆ 1ಕ್ಕೆ ಬಂದು ಹತ್ತಬೇಕು. ಮತ್ತು ಹುಣ್ಣಿಮೆಯಿಂದ 1ರಿಂದ ಮತ್ತು 30ಕ್ಕೆ ಹೋಗಿ ಮುಟ್ಬೇಕು. ಈ ರೀತಿಯಾಗಿ ಚಾಂದ್ರಾಯಣ ವ್ರತದ ಪದ್ಧತಿಯಲ್ಲಿ ಮಾಸ ಚಾಂದ್ರಾಯಣ ಅನ್ನುವಂಥ ದೃಷ್ಟಿಯಿಂದ ಮಾಸ ವೃದ್ಧಿ ಒಂದು ವ್ರತ ಅನ್ನುವಂಥ ದೃಷ್ಟಿಯಿಂದ ಅರ್ಥಾತ್ ಅದನ್ನೂ ಸಹಿತ ಮಾಡ್ಬೇಕನ್ನೋದನ್ನ ನಾವು ಸಂಕಲ್ಪ ಮಾಡಿಸ್ತೀವಿ. ಮುಖ್ಯವಾಗಿ ಏನು ಅಂದ್ರೆ ಯಾವ್ದಾದ್ರು ನಿಮಿತ್ತದಿಂದ ನಾವು ಮಾಡಿಕೊಂಡು ಇದ್ದೀವಿ ಅಂದ್ರೆ ನಮ್ಮ ಸಮಯ ಎಷ್ಟು ಭಗವಂತನ ಉಪಾಸನೆಯಲ್ಲಿ, ಚಿಂತನೆಯಲ್ಲಿ, ನಾಮಸ್ಮರಣೆಯಲ್ಲಿ, ಸತ್ಸಂಗದಲ್ಲಿ ಕಲಿತರನು ಅದಷ್ಟೇ ನಮ್ಮ ಆಯುಷ್ಯದೊಳಗಿದ್ದು ಸಮಯ ಜಮಾ ಕಲಿತುಕೊಳ್ಳುವಂತಹದ್ದು. ಉಳಿದದ್ದು ನಾವು ಏನಾದ್ರೂ ಮಾಡಲಿ ಅದೆಲ್ಲ ಪ್ರಪಂಚದ ದೃಷ್ಟಿಯಿಂದ ನಾವು ಏನ್ ಮಾಡಿದ್ರು ಅದ್ರೊಳಗೆ ಯಾವುದೂ ಏನೂ ಏನಿಲ್ಲ ಅಂದ್ರೆ ಹಿತದ್ದಿಲ್ಲ, ಅದೆಲ್ಲ ಖರ್ಚಿನ ಕಡೆಗೆ ಹೋಗುವಂತಹದ್ದು. ಆದ್ರಿಂದ ಆಯುಷ್ಯ ಎಲ್ಲ ಬರೀ ಖರ್ಚಾಗಬಾರ್ದು, ಜಮಾತ್ಗಳಿಗೂ ಬಹಳಷ್ಟು ಬರಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇದನ್ನು ಮಾಡುವುದನ್ನ ನಾವು ಎಲ್ಲರಿಗೂ ಕಳಕಳಿಯಿಂದ ಹೇಳ್ತಾ ಇದ್ದೀವಿ. ಆದ್ರಿಂದ ಎಲ್ಲರೂ ಏನದನ್ನು ಆಚರಣೆಯೊಂದಿಗೆ ಈ ಸಂಕಲ್ಪದ ಒಂದು ಇದನ್ನು ಮಾಡ್ಕೋಬೇಕು. ತಮ್ಗಿ ಥಾಲಿ ಸೌಟು ಇಟ್ಕೊಂಡು
ಅದೇ ರೀತಿಯಾಗಿ ಖಾಬಾಣ ಮತ್ತು ಅರಿಶಿನ ಕುಂಕುಮ ಅಕ್ಷತೆ ಇದ್ದರೆ ಒಂದೆರಡು ಹೂ ಏರ್ಸೋ ಪೂರ್ತಿಕ ಆಮೇಲೆ ಏನದ ಅಂದ್ರೆ ಧೂಪ ದೀಪ ಹಚ್ಚಿ ಇಟ್ಟು ಅದಕ್ಕೆ ಏನದ ಅಂದ್ರೆ ಆಮೇಲೆ ನಾವು ಒಂದು ಭಗವಂತನಿಗೆ ಒಂದು ಅರ್ಥಾತ್ ಏನು ಅಂದ್ರೆ ಮಂತ್ರಪುಷ್ಪದ ಭಾವದಲ್ಲಿ ಅಕ್ಷತೆ ಹಾಕಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ನಾಳೆ ಬೆಳಿಗ್ಗೆ ಅರ್ಥಾತ್ ಶಕ್ತಿದ್ದಷ್ಟು ಮಟ್ಟಿಗೆ ಸೂರ್ಯೋದಯದ ಒಳಗಾಗಿ ಎದ್ದು ಆಮೇಲೆ ಏನದ ಸ್ನಾನ ಮಾಡಿ ಸೂರ್ಯೋದಯದ ಒಳಗಾಗಿ ಹೋಗ್ಬೇಕಂತೇನಿಲ್ಲ. ಆಮೇಲೆ ಇದನ್ನು ಇವತ್ತ ರಾತ್ರಿ ಎಲ್ಲ ತಯಾರಿ ಮಾಡಿ ಇಟ್ಕೋಬೇಕು. ನೀವು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮಾಡದಲ್ಲಿ ಯಾರು ಕೈ ಹಾಕದೇ ಇರುವಾಗ ಅದನ್ನ ಇವತ್ತನೇ ಮಾರುತಿ ಹೆಸರಿನಲ್ಲಿ ಒಂದು ಪಾವು ಕಿಲೋದಷ್ಟು ಒಂದು ಚಟಾಕ್ ಅಂತ ಹಿಂದಿ ಬರಲ್ಲ, ಚಟಾಕ್ ಅಂತ ಸಾಲು ಪಾವು ಕಿಲೋದಷ್ಟು ಏನ್ ಮಾಡ್ಬೇಕು ಅಂದ್ರೆ ಹುಡ್ಕಂಡಿ ತರಬೇಕು. ಚಲೋ ಸ್ವಚ್ಛನ್ನು ಒಂದೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ಏನು ಅಂದ್ರೆ ನಾವ ಏನದ 21 ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲೊಳಗೆ ಎಣಿಸಿಟ್ಕೊಂಡ್ಬಿಟ್ರು ನಡೀತದೆ. ಅದೇ ರೀತಿಯ ಒಂದು ಬೆಲ್ಲದ ಕರಣಿನೂ ಸಹಿತ 21 ಕರಣಿ ಮಾಡಿ ಇಟ್ಕೋಬೇಕು. ಆಮೇಲೆ ಉಳಿದನ್ನಲ್ಲೇ ಇರ್ತದೆ. ಈ ಪ್ರಕಾರವಾಗಿ ತಯಾರಿ ಮಾಡಿಟ್ಟುಕೊಂಡು ಆಮೇಲೆ ಬೆಳಿಗ್ಗೆ ಒಂದು ಬಟ್ಲಾದ ತಯಾರಿ ಮಾಡಿಟ್ಕೋಬೇಕು. ಒಂದು ಧ್ವನಿ ಕಾಗದ ಧ್ವನಿ ಅಥವಾ ಮತ್ತೇನಾದರೂ ಒಂದು ಇಟ್ಕೊಂಡು ಅದನ್ನು ಅಲ್ಲೇ ಇಟ್ಟು ಬರುವಂತಹದ್ದಾಗಬೇಕು. ಒಂದು ಕಾಗದದಲ್ಲಿ ಇರಬಾರ್ದು. ಕಾಗದ ಧ್ವನಿ ಆಗಲಿ ಅಥವಾ ಒಂದು ಪತ್ರಾವಳಿ ಧ್ವನಿ ಆಗಲಿ ಒಂದು ತಗೊಂಡು ಹೋಗಿ ಅಲ್ಲಿ ಮಾರುತಿ ಅದರೊಳಗಿಂದ ಹಾಕಿ ಅವನು ಮುಂದೆ ಕೂತು 11 ಸಲ ಹನುಮಾನ್ ಚಾಲೀಸ ಅಂದು ಮುಂದೆ ಕೂಡ್ಲಿಕ್ಕೆ ಶಕ್ತಿ ಆಗದೆ ಇದ್ರೆ ಒಂದು ಬದಿ ಕೂಡಬೇಕು. ಗರ್ಭ ಗುಡಿಯೊಳಗೆ ಕೂಡ್ಲಿಕ್ಕೆ ಶಕ್ತಿ ಆಗದೆ ಇದ್ರೆ ಆ ಗುಡಿಯೊಳಗೆ ಎಲ್ಲಾದ್ರೂ ಒಂದು ಕಡೆ ಮೂಲೆ ಕೂತ್ಕೊಂಡು 11 ಸಲ ಹನುಮಾನ್ ಚಾಲೀಸ ಶ್ರದ್ಧಾ ಭಕ್ತಿಯಿಂದ ಅಂದು ಆಮೇಲೆ 11, 5, 7, 11 ಪ್ರದಕ್ಷಿಣೆ ಹಾಕಿ ಮನೆಗೆ ಬರಬೇಕು. ತಿರುಗಿ ಬಂದು ಮನೆಗೆ ಬಂದು ಕಡಿಮೆ ಬಿದ್ದಿದ್ರೆ ಹನುಮಾನ್ ಚಾಲೀಸ ಅನ್ನೋದು ಅಂದು ಮುಗಿಸಿ ಒಂದು ಮಾಲಿ ಜಪ ಮಾಡಿ ಮುಗಿಸ್ಬೇಕು. ಈ ರೀತಿಯಾಗಿ ನಿತ್ಯ ಮಾಡ್ಕೋತ ಇರೋದ್ರೊಳಗಿಂದನೇ ನಮಗೆ ನಿಧಾನವಾಗಿ ಮನಸ್ಸಿಗೆ ಅನಿಸ್ಲಿಕ್ಕತ್ತದ. ಏನೋ ಒಂದು ನಮ್ಮ ಒಳಗೆ ಅಂತಃಕರಣದಲ್ಲಿ ಒಂದೇನಾಗ್ಲಿಕ್ಕತ್ತದೆ ಅಂದ್ರೆ ಏನೋ ಒಂದು ಅನುಗ್ರಹದ ಭಾವನಾ ನಮ್ಮ ಅಂತಃಕರಣದಾಗ ಬರ್ಲಿಕ್ಕತ್ತದೆ ಮತ್ತು ನಮ್ಗೆ ಅನುಗ್ರಹ ಆಗ್ಲಿಕ್ಕತ್ತದೆ ಅನ್ನುವಂಥ ಭಾವನೂ ಬರ್ತದೆ. ಆದ್ದರಿಂದ ಎಲ್ಲರೂ ಏನದನ್ನು ನೀವು ವೃತ ಮಾಡ್ತಕ್ಕಂಥವ್ರು ಶ್ರದ್ಧಾ ಭಕ್ತಿಯಿಂದ ವ್ಯವಸ್ಥಿತವಾಗಿ ಮಾಡ್ರಿ. ಅನ್ನೋದ್ರಿಂದ ಮಾಡೋದ್ರಿಂದ ಏನಾಗ್ತದಂದ್ರೆ ಮಾರುತಿ ರಾಯ ನಮಗೆ ಎಲ್ಲ ದೃಷ್ಟಿಯಿಂದ ಅನುಗ್ರಹ ಮಾಡ್ತಾನೆ. ಮಾರುತಿಯ ಸ್ವರೂಪರೇ ಆಗಿರ್ತಕ್ಕಂಥ ಮಹಾರಾಜರು, ಸಮರ್ಥ ರಾಮದಾಸ ಸ್ವಾಮಿಗಳು, ಮಹಾರಾಜರು ಎಲ್ಲರೂ ನಮಗೆ ಅನುಗ್ರಹ ಮಾಡ್ತಾರೆ. ಯಾವ ಮಾರುತಿಯ ಹೃದಯದಲ್ಲಿ ಅಖಂಡವಾಗಿ ಪ್ರಭು ಶ್ರೀ ರಾಮಚಂದ್ರ ಸೀತಾಮಾತೆಯೊಂದಿಗೆ ವಾಸ ಮಾಡಿದ ಅಂಥ ಸೀತಾದೇವಿ ಮಾರುತಿ ಸೀತಾ ಸಹಿತ ರಾಮರಾಯನು ಸಹಿತ ಅನುಗ್ರಹ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳಿ ಈಗೆಲ್ಲರೂ ಏನಂದ್ರೆ ಆಚಮನ ಮಾಡಬೇಕು. ಹನಿ ಕುಂಕುಮ ಹಚ್ಚಬೇಕು ಮತ್ತು ಆಚಮನ ಶುರು ಮಾಡಬೇಕು. ಓಂ ಕೇಶವಾಯ ನಮಃ. ಹನಿಗೆ ಹೆಣ್ಮಕ್ಳು ಏನದನ್ನು ಕಣ್ಣಿಗೆ ನೀರು ಹಚ್ಕೊಂಡ್ರೆ ನಡೀತದೆ. ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ನಾನು ಸಂಕಲ್ಪ ಮಾಡ್ಲಿಕ್ಕತ್ತಿದ್ದು ಇವತ್ತಿನ ಲೀಸ್ಟ್ ಓದೋದ್ರ ಬಗ್ಗೆ ನಾನು ಸಂಕಲ್ಪ ಮಾಡ್ಲಿಕ್ಕತ್ತೀನಿ. ಇವತ್ತಿನ 28ನೇ ಗ್ರೂಪ್ ಕಾಣ್ತದೆ. 29ನೇ ಗ್ರೂಪಿನ ಸಾಧಕರ ಹೆಸರನ್ನ ಸದ್ಗುರುಗಳ ಸನ್ನಿಧಿಯಲ್ಲಿ ನಾವು ನಿವೇದನೆ ಮಾಡುವ ದೃಷ್ಟಿಯಿಂದ ನಾನು ಸಂಕಲ್ಪ ಮಾಡ್ತೀನಿ. ನಿಮ್ಮ ಜೊತೆಗೆ ಶ್ರೀಮನ್ ಮಹಾಗಣಾಧಿಪತೇ ನಮಃ. ಪ್ರಾಣಾಯಾಮ ಮಾಡಬೇಕು. ಪ್ರಣವಸ್ಯ ಪರಬ್ರಹ್ಮ ಶ್ರೀ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ओम आपो ज्योतिर्सोमृतं ब्रह्म भूर्भुवः स्वरो श्रीमन् महागणाधिपतये नमः. सुमुखस्य कृतन्तस्य कृतलोकचकर्णकः लम्बोदरस्य विकटोनाशो गणाधिपः धूमकेतुर्गणाध्यक्षो बालचन्द्रो गजाननः. द्वादशेतान्नामानि पठेषुण्यादपि विद्यारम्भे विवाहे प्रवेशे निर्गमे तथा संक्रामे संकटे चैव विघ्नस्तस्य न जायते. शुक्लाम्बरधरं देवं श्रीवरदं कपितुल्यं प्रसन्नवदनं ध्यायेत् सर्वविघ्नोपशान्ते. अविद्यासिद्ध्यर्थं पूजितैश्वरासुरैः सर्वविघ्नहरं तस्मै गणाधिपतये नमः. वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा. सर्वदा सर्वकार्येषु नास्तेषां मङ्गलम्. येषां हृदिस्थो भगवान् मङ्गलायतनं हरिः तदेव लग्नं सुदनं तदेव राधाबलं चन्द्रबलं तदेव विद्याबलं दैवबलं तदेव लक्ष्मीपदे ते गृहं स्मरामि. लाभस्तेषां जयस्तेषां पुरस्तेषां पराजयः येषां विद्येवरस्यां मोदयस्तो जनार्दनः.
विनायक महाविष्णु महेश्वरान् सरस्वती ब्रह्म्यादौ सर्वकार्यार्थ सिद्धे यत्र योगेश्वर कृष्णो यत्र पार्थो धनुर्धरः तत्र श्री विजयो भूतदेवानि निर्मम सर्वेष्वादकायेषु त्रयस्त्रि भुवनेश्वराः देवादिशन्तु सिद्धिं ब्रह्मेशान्तनात्मनः कई मुगिवे ओम लक्ष्मीनारायणाभ्यां नमः उमा महेश्वराभ्यां नमः वाणी हिरण्यगर्भाभ्यां नमः शशिपुरन्दाभ्यां नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः स्थानदेवताभ्यो नमः वासुदेवताभ्यो नमः आदित्यादिदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः श्री सद्गुरुनाथ चरणारविन्दाभ्यां नमः श्रीमन्मारुते नमः सद्गुरुनाथ महाराज की जय ಎಲ್ಲರೂ ಎಡಗೈ ಅಕ್ಷತೆ ಇಟ್ಕೋಬೇಕು ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ ಈ ವೃತ್ತಾಯನನ್ನು ನಾನು ಶಶಿಗೆ ಹುಣಸೂರಾಗಿದ್ದಾಗ ಹೇಳಿದ್ದೆ ಹುಣಸೂರಾಗಿದ್ದಾಗ ಸಹಿತ ಅವನಿಗೆ 22 ದಿವಸ ದಿನ ಏನಂದ್ರು ಮಾರುತಿ ಮಂದಿರಕ್ಕೆ ಹೋಗಿ ದೀಪ ಹಚ್ಚಿ ಅವಾಗ ಹನುಮಾನ್ ಚಾಲೀಸಾ ಅಂತ ಹೇಳಿದ್ದು ಅಥವಾ ಏನಿದ್ರು ಹಂಗೆ ನೆನಪಿಲ್ಲ ಅದ್ರ ಅವಾಗ ಅವನು ಹೇಳಿದ್ದನ್ನ ಮಾಡಿದ್ದನ್ನ ಅವನಿಗೆ ನೆನಪಿರೋದ್ರಿಂದ ಅವನಿಗೆ ಹೇಳಿದ ಎಲ್ಲರೂ ಎಡಗೈ ಅಕ್ಷತೆ ಇಟ್ಕೊಂಡ್ವಿ ಬಲಗೈ ಅದ್ರ ಮೇಲೆ ಮುಚ್ಚಿಕೊಂಡು ನಾನು ಮೊಮ್ಮ ಅಂತ ಹೇಳೋ ತನಕ ಕೇಳ್ರಿ ಬರೀ ಸುಮ್ಮನೆ ಆಮೇಲೆ ಮೊಮ್ಮ ಅಂತ ನಾ ಹೇಳ್ತೀನಿ ಆ ಪ್ರಕಾರ ಅನ್ಬೇಕು श्रीमद् भगवतो महापुरुषस्य विष्णोराज्ञया प्रवृत्तमानस्य अद्य ब्रह्मणः आदिदेवतार्थे श्री श्वेतवाराकल्पे वैवस्वतमन्वन्तरहतामिन्नमेकलिगे कलिपुरुषजनने भूलोके भरतवर्षे भरतखण्डे जम्बूद्वीपे दण्डकारण्ये देशे गोदावर्याः दक्षिणदेशादिवांशिके गोदावतारे रामक्षेत्रस्मिन् वर्तमाने व्यावहारिके चान्द्रमानेन प्रभवादिषट्टितमत्सराणां मध्ये पूर्वनां संवत्सरस्य उत्तरायणे ग्रीष्मऋतौ ज्येष्ठमासे शुक्लपक्षे अद्य एकादश्यां ध्रुवद्यवासरः वासरस्तु इन्दुवासरे दिवसनक्षत्रे स्वाति नक्षत्रे शुभयोगे शुभकरणे एवं गुणविशेषेण विशिष्टायां शुभतिथौ ಎಲ್ಲಾರನ್ನ ಹೇಳಿದ್ರೆ ಹೇಳು ಮಮ್ಮ आत्मनः श्रुति स्मृति पुराणोक्त फल प्राप्त्यर्थम अस्माकं कुटुंबानां परिवाराणां क्षेम स्थैर्य धैर्य विजय अभय आयु आरोग्य ऐश्वर्य अभिवृद्ध्यर्थम धर्म अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्म चैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम श्वः अंदनाले आरभ्य द्विविंशति दिनपर्यन्तं श्री हनुमान चालीसा पाठस्य श्री हनुमत उपासनां अहं करिष्ये अहम अद्य विश्वव्यापिनां साधकानां मध्ये 39 घटकस्थित साधकानां हनुमान चालीसा पाठकर्तॄणां नामोच्चारणं सद्गुरु सन्निधौ अहं करिष्ये तत्रातो निर्विघ्नता सिद्ध्यर्थं महागणपति स्मरणं च करिष्ये नमस्कार मानले सद्गुरु स्मरणं च करिष्ये वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः
माता रामो मत्पिता रामचंद्र स्वामी रामो मत्सखा रामचंद्र सर्वस्वमे रामचंद्रो दयालुनान्यं जाने नैव जाने न जाने दक्षिणे लक्ष्मणो यस्य वामे जनकात्मजा पुरतो मारुतिरेस्य तं वन्दे रघुनन्दनं मनोजवं मारुतुल्यवेगं जितेन्द्रियं बुद्धिमतां वरिष्ठं वातात्मजं श्रीरामदूतं शरणं प्रपद्ये। सद्गुरुनाथ महाराज की जय। ओम श्री आंजनेयाय नमः। सद्गुरु आंजनेय स्वामी महाराज की जय। ಈಗ ಆಂಜನೇಯಾಯ ನಮಃ, ಶ್ರೀ ಮಾರುತೇ ನಮಃ. ಹರಿದ್ರ ಕುಂಕುಮ ಸಮರ್ಪಯಾಮಿ. ಮಹಾರಾಜನಿಗೆ, ಮಾರುತಿಗೆ ಅಥವಾ ಮುಂದೆ ದೇವರಿಗೆ ಅರಿಶಿನ ಕುಂಕುಮ ಇರಿಸಬೇಕು. ಅದು ಹರಿದ್ರಾಂ ಕುಂಕುಮ ಸಮರ್ಪಯಾಮಿ. ಅಲಂಕಾರಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ನಾನಾ ಕಾಲೋದ್ಭವಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಉದಿನ ಕಡ್ಡಿ ಇದ್ರೆ ಹಚ್ಚದು ಧೂಪಮಾಗ್ರಾಪಯಾಮಿ. दीपं दर्शयामि. निरांजन इत्र हचते. नैवेद्यं समर्पयामि. ये नैवेद्य किट्ಕೊಂಡ್ರೆ ನೈವೇದ್ಯ ಮಾಡಲಿ. ಹಾಲು, ಸಕ್ಕರೆ, ಹಣ್ಣು, ಬೇಳೆ ಅಥವಾ ಏನದನ್ನು ಅದು ಒಂದು ಕಾಯಿ ತಗೋಬೇಕು. ಕಾಯಿ ತಗೊಂಡು ಎಲ್ಲರೂ ಬಂದು ಮತ್ತು ಗಂಡ ಹೆಂಡತಿ ಇದ್ರೆ ಇಬ್ರು ಪ್ರತ್ಯೇಕವಾಗಿ ಬೇರೆ ಬೇರೆ ಕಡೆಗೆ ನಿಮ್ಮ ಏನದನು ಹುಡ್ಕಾಡಿ ಬೆಲ್ಲ ಎಲ್ಲ ಬೇರೆ ಕಡೆಗೆ ಇಟ್ಬೇಕು. ಇವ್ರೊಂದು ಮಾಡ್ದಾಗ ಇಟ್ಬೇಕು, ಅವ್ರೊಂದು ಮಾಡ್ದಾಗ ಇಟ್ಬೇಕು. ಇಬ್ರು ಕೂಡಿ ಹೋಗು ಮುಂದೆ ಅವ್ರು ಇಬ್ಬರದನ್ನು ಏನದ ಇವ್ರದ್ದು ಅವ್ರು ತಗೊಂಡೋಗಿ ಅವ್ರದ್ದು ಇವ್ರು ತಗೊಂಡೋಗಿ ಹಿಂಗೆ ಆಗಬಾರ್ದು. ಆದ್ರಿಂದ ನಾವು ಮುಂಜಾನೆ ಶಶಿ ಕೇಳಿದ್ರು, ಮತ್ತು ನಾವು ಪತಿ ಪತ್ನಿ ಇಬ್ರು ಕೂಡ ಮಾಡುವತ್ನಾಗ ಹೆಂಗ ಆಗಬೇಕು ಅಂತಂದ್ರೆ ನಿಮ್ಮದೇ ವೈಯಕ್ತಿಕವಾದದ್ದು ಅಂತ ತಿಳ್ಕೋಬೇಕು. ನೀವು ನಿಮ್ಮದೇ ವೈಯಕ್ತಿಕವಾದದ್ದು ಪ್ರೇಮಕಿ ಗಲಿ ಸಾಕಲಿ ತಾಮೇ ಸಮಾಯನದು. ಪ್ರೇಮದ ಮಾರ್ಗ ಬಹಳ ಇಕ್ಕಟ್ಟಿಂದಿದೆ. ಅದರಲ್ಲಿ ನಾವು ಅಷ್ಟು ಕೂಡ ಪರಿವಾರದವರೆಲ್ಲರೂ ಕೂಡ ಹೋಗ್ತೀವಿ, ನಾವಿಬ್ರು ಕೂಡ ಹೋಗ್ತೀವಿ ಅಂದ್ರೆ ಕೈ ಕೈ ಹಿಡ್ಕೊಂಡು ಹೋಗುವಂತಹದ್ದು. ಅದನ್ನು ಬಹಳ ಇಕ್ಕಟ್ಟಿಂದಾಗಿರೋದ್ರಿಂದ ಒಬ್ಬರೇ ನಾವು ಹೋಗ್ಬೇಕು. ಸದ್ಗುರುಗಳು ಮಾತ್ರ ಸೂಕ್ಷ್ಮವಾಗಿ ನಮ್ಮ ಕೈ ಹಿಡ್ಕೊಂಡಿರ್ತಾರೆ ಅನ್ನೋ ಭಾವನಾದಿಂದ ನಾವು ವೈಯಕ್ತಿಕವಾಗಿರ್ತಕ್ಕಂಥ ವ್ರತವನ್ನು ಪದ್ಧತಿಯಲ್ಲಿ ನೀವು ಮಾಡಿರ್ತೀರಿ, ಅವ್ರು ಮಾಡಿರ್ತಾರೆ. ನೀವೆಷ್ಟು ಭಕ್ತಿ ಭಾವದಿಂದ ಮಾಡ್ತಾರಕ್ಕನುಸಾರವಾಗಿ ನಿಮಗೆ ಫಲ, ಅವರೆಷ್ಟು ಭಕ್ತಿ ಭಾವದಿಂದ ಮಾಡ್ತಾರೆ ಅನ್ನೋದಕ್ಕನುಸಾರವಾಗಿ ಅವ್ರಿಗೆ ಫಲ ಆಗ್ತದೆ. ಆದ್ರಿಂದ ನೀವು ನಿಮ್ಮ ಸಾಮಗ್ರಿಗಳನ್ನು ನೀವು ಬೇರೆನೇ ಇಟ್ಕೋಬೇಕು. ಬಟ್ಲ, ಬನ್ನಿ, ಅದೇ ರೀತಿ ಹುರ್ಕಡ್ಲಿ, ಬೆಲ್ಲ, ಇದೆಲ್ಲಾನು ಇನ್ನು ತುಪ್ಪದ ದೀಪ, ತುಪ್ಪದ ನೀರಾಜನ್ನು ಮುನ್ನಾರು ದಿವಸ ರೆಡಿ ಮಾಡಿ ಇಟ್ಕೋಬೇಕು. ಪ್ರತಿ ದಿವಸ ಮುನ್ನಾರು ದಿವಸ ಏನದನ್ನು ತುಪ್ಪದ ದೀಪ, ತುಪ್ಪದ ಒಂದು ಸಣ್ಣ ಬಟ್ಟಲದೊಳಗೆ ಒಂದು ಸಣ್ಣ ಚಮಚೆ ತುಪ್ಪ, ತುಪ್ಪದ ಬಟ್ಲ, ಅದೇ ಇದನ್ನೆಲ್ಲ ಹೋಗು ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಸ್ಟೀಲಿನ ಡಬ್ಬಿಯೊಳಗೆ ಇವನ್ನೆಲ್ಲ ಸಣ್ಣ ಹಿಡಿಸುವಂತ ಒಂದು ಸ್ಟೀಲಿನ ಡಬ್ಬಿನೂ ಇಟ್ಕೊಂಡಿರ್ಬೇಕು. ಅದ್ರೊಳಗೆ ಇಟ್ಕೊಂಡು ಅದನ್ನೆಲ್ಲ ಡಬ್ಬಿ ಮುಚ್ಚಿಟ್ಕೊಂಡು ಅದನ್ನ ಕೈಯಾಗಿ ಇಟ್ಕೊಂಡು ಹೋಗ್ಬೇಕು. ಅಕಸ್ಮಾತ್ ಇಬ್ರು ಕೂಡ ಸ್ಕೂಟರ್ ಮೇಲೆ ಹೋದ್ರು ಏನು ತೊಂದರೆ ಇಲ್ಲ, ಅಥವಾ ಈ ಕಾಲ್ ಮೇಲೆ ಹೋದ್ರು ತೊಂದರೆ ಇಲ್ಲ. ಆದ್ರೆ ಮುಖ್ಯವಾಗಿ ಹೋಗು ಮುಂದೆ ಒಬ್ರಿಗೊಬ್ರು ನೀವು ಮಾತಾಡಬಾರ್ದು. ಆಮೇಲೆ ಅಲ್ಲಿ ಹೋಗಿ ಅದೆಲ್ಲ ಮುಗಿಸಿ ಮನೆಗೆ ಬಂದು ಒಂದು ಮಾಲಿ ಜಪ ಆದ್ಮೇಲೆ ಇಬ್ರು ಸಹಿತ ಒಬ್ರಿಗೊಬ್ರು ಮಾತಾಡಬೇಕು. ಅದ ತನಕ ಸುಮ್ಮನೆ ಶಾಂತವಾಗಿ ಹೋಗಿ ಬರಬೇಕು. ಅಂದ್ರೆ ಈ ವ್ರತ ಅನ್ನೋದು ನಿಮ್ಮ ಅಂತಃಕರಣಕ್ಕೆ ಅದೇನ್ ಮಾಡ್ತದೆ ಅಂದ್ರೆ ಶಾಂತಿ ಸಮಾಧಾನ ಕೊಡುವಂತಹದ್ದಾಗ್ತದೆ. ಅದು ಒಬ್ಬರಿಗೊಬ್ಬರು ನಾವು ಶೇರ್ ಮಾಡ್ತೀವಿ ಅಂದ್ರೆ ನಡೆಯುವಂತಹದ್ದಲ್ಲ. ಆದ್ದರಿಂದ ನಿಮ್ಮ ವೈಯಕ್ತಿಕ ಎಲ್ಲ ಸಾಮಗ್ರಿಗಳನ್ನು ನೀವು ಇಟ್ಕೊಂಡು ನೀವೇ ನಿಮ್ಗೆ ಎಷ್ಟು ಭಕ್ತಿ ಭಾವದಿಂದ ಮಾಡ್ತೀರಿ ಅನ್ನೋದು ನಿಮಗೆ. ಆದ್ರೆ ನೀವು ಮಾಡಿದ ಪುಣ್ಯ ಮಾತ್ರ ನಿಮ್ಮ ಕುಟುಂಬದೊಳಗೆ ಎಲ್ಲ ನಾನು ಸಂಕಲ್ಪದಲ್ಲಿ ಹೇಳಿದಂತೆ ಅಸ್ಮಾಕಂ ಕುಟುಂಬಾನಾಂ ಪರಿವಾರಾಣಾಂ ಎಲ್ಲರಿಗೂ ಆ ಫಲ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ. ಏನಾದರೂ ಪ್ರಾಪಂಚಿಕವಾಗಿರ್ತಕ್ಕಂಥದ್ದು ದೈಹಿಕವಾಗಿರುವ ಆರೋಗ್ಯ ಅನಾರೋಗ್ಯ ಇದು ಇದ್ದರೆ ಎಲ್ಲೂ ಮಾನವೀಯ ಅನುಗ್ರಹದಿಂದ ಸಮಾಧಾನ ಆಗ್ತದೆ ಅನ್ನೋ ದೃಷ್ಟಿಯಿಂದ ವ್ರತ ಮಾಡಬೇಕು. ಈ ಸದ್ಯ ಏನಾದರೂ ಮಾರುತಿ ಅರಿಶಿನ ಕುಂಕುಮ ಅಕ್ಷತ ಏರಿಸಿದ್ರಿ, ಹೂ ಏರಿಸಿದ್ರಿ, ಧೂಪ ಬೆಳಗಿದ್ರಿ, ದೀಪ ಬೆಳಗಿ ನೈವೇದ್ಯ ತೋರಿಸಿದ್ರಿ. ಅದಾದ್ಮೇಲೆ ಒಂದು ಕಾಯಿ ಅದನ್ನು ಇಟ್ಕೊಂಡು ಅದನ್ನು 22ನೇ ದಿವಸ ಮಾರುತಿ ಮುಂದೆ ತಗೊಂಡು ಹೋಗಿ ಅದನ್ನು ಒಡಿಬೇಕು. ಒಡೆದಿನ್ನದನ್ನು ಅದನ್ನು ತಗೊಂಡು ಬಂದು ನೈವೇದ್ಯ ತೋರಿಸಿ ಕಾಯಿ ಮನೆಗೆ ತಗೊಂಡ್ಬಂದು ಅದನ್ನು ಅಥವಾ ಏನು ಮಾಡಬೇಕು ಅಂದ್ರೆ ಅದು ತುರಿದು ಅದನ್ನು ಏನಾದರೂ ಒಂದು ಸಿಹಿ ಪದಾರ್ಥ ಮಾಡಿ ಆಮೇಲೆ ಏನದ ಅಂದ್ರೆ ಅದನ್ನು
ಮಹಾರಾಜನಿಗೆ ಮಾರುತಿಗೆ ನೈವೇದ್ಯ ತೋರಿಸಿ ಮನೆಯೊಳಗೆ ಎಲ್ಲರಿಗೂ ಪ್ರಸಾದ ಕೊಡಬೇಕು. ಅಕ್ಕಪಕ್ಕದವರಿಗೂ ಸಹಿತ ಬಗ್ಗೆ ಪ್ರಸಾದ ಕೊಡಬೇಕು. ಮತ್ತು ಈ ವ್ರತವನ್ನು ಮತ್ತೆ ಯಾರಾದರೂ ಮಾಡ್ತಿದ್ರೆ ಅವರಿಗೆ ಹೇಳಿ ಕಡ್ಡಿ ಇಲ್ಲ. ಹಸ್ತ ಶುಕ್ಲ ಪಕ್ಷದ ಸೋಮವಾರ ಸಂಕಲ್ಪ, ಮಂಗಳವಾರ ವ್ರತ ಪ್ರಾರಂಭ. ಈಗೆಲ್ಲ ಇದಂ ಫಲಮಯ ದೇವ ಸ್ಥಾಪಿತ ಕುತಸ್ತವ ಏನ ಮೇ ಸಫಲಾವಾಪ್ತಿ ಭವೇ ಜನ್ಮನಿ ಜನ್ಮನಿ. ನೀವು 3 ಮಂದಿ 22 ದಿವಸ 22 ದಿವಸ ಹೊಡೆದು ಎಲ್ಲರೂ ಮಾಡಿ ಸಂಜೆದಾಗ ಎಲ್ಲ ಪ್ರದಕ್ಷಿಣೆ ಪ್ರಸಾದ ಮಾಡಿ ಎಲ್ಲರಿಗೂ ಕೊಟ್ಟು ಬಿಡ್ಲಿಕ್ಕೆ ಬೇಡ. ಎಲ್ಲರೂ ಕಾಯಿಗೆ ಅರ್ಚನಾ ಕುಂಕುಮ ಅಕ್ಷತಾಯಿ ಹೆಸರಿ ಮತ್ತು ಉತ್ತರ ಮಹಾನೀರಾಂಜನ ದೀಪಂ. ಅಲ್ಲೇ ನೀವು ಇದನ್ನು ಹಚ್ಕೊಂಡಿದ್ರೆ ಆರತಿ ಹಚ್ಕೊಂಡಿದ್ರೆ ಆರತಿ, ನೀರಾಂಜನ ಹಚ್ಕೊಂಡಿದ್ರೆ ನೀರಾಂಜನ. ಎಲ್ಲರೂ ಒಂದು ಆರತಿ ಅಂತ ಬಿಡ್ರಿ. ಶ್ರೀರಾಮ ಸಮರ್ಥ ಕೋಟಿ ಚ ಕೋಟಿ ಗಗನಿ ಊಡಾಲ ಅಚಪಡ ಚಂಚಲ ದ್ರೋಣಾಚಲ ಹೇ ಮುನಿಯಾಲ ಆಧಾರ ಹೇಲ ಕಾಮ ಪುತ್ರಾಲ ಬಾಲ ಘಟಕಾಲ ಮುನಿಯಾ ಹೇಲ. ಜಯ ದೇವ ಜಯ ದೇವ ಜಯ ದೇವ ಭೀಮಾ ಆರತಿ ಗೋಪಾಳು ಸುಂದರ ಗುಣ ಸೀಮಾ. ಜಯ ದೇವ ಜಯ ದೇವ ಉತ್ಕಟ ಬಳತೆ ಕುಂಬಳ ಕಳಬಳಿ ಸೇನಾ ಕಳಬಳ ಕಲಿರಾಜಾತಿ ಪುರನಾದಿ ಸೇನಾ ದಂಡ ಕೀರ್ತಿ ತೇ ಮನಹೇ ವೈಸೇನಾ ಕಾರಸ್ಮರಣೆ ನಕರೆ ಮೋಠಾ ಕೀಸಾನ. ಜಯ ದೇವ ಜಯ ದೇವ ಜಯ ದೇವ ಭೀಮಾ ಆರತಿ ಗೋಪಾಳು ಸುಂದರ ಗುಣ ಸೀಮಾ. ಜಯ ದೇವ ಜಯ नाना देहि देव एक विराजे नाना नाना तीर्थ क्षेत्री अभिनव गति गाजे अथात महिमा पिंड ब्रह्मांडी गाजे. जय देव जय देव जय आत्मा राम निगमानुशोभिता नगरे गुण सीमा. जय देव जय देव बहुगुणी बहुताकांत हरिहर ब्रह्मादि देव चक्रांत उदार योगी आत्मा राम शास्त्रने महिमा न बोले वाचा. जय देव जय देव जय आत्मा राम निगमानुशोभिता नगरे गुण सीमा. जय देव जय देव जय जय आरती श्री गुरुराय सद्गुरुराय नमितो तव पदि संहरि माया. ई जीवा ब्रह्म द्वैत प्रसारा द्वैत प्रसारा वारुणि विदना अद्वैत सारा. जय जय आरती श्री गुरुराय सद्गुरुराय नमितो तव पदि संहरि माया. परम परात्पर चिन्मय खानि चिन्मय खानि शतमुख सविता मंदरि वाणी. जय जय श्री गुरुराय सद्गुरुराय नमितो तव पदि संहरि माया. जगत जीवन प्रभु मंगल धाम मंगल धाम नाम रूपातीत तू अभिराम. जय जय आरती श्री गुरुराय सद्गुरुराय नमितो तव पदि संहरि माया. कार्य नमाच मनसेन्द्रिये वा विद्यात्मना वा प्रकृति स्वभावात् करोमि यद्यत् सकलं परं नारायणायेति समर्पयामि. अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लभं जानकीनायकं रामचन्द्रं भजे. हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे. जानकी जीवन स्मरण जय जय राम पार्वती पते हर हर महादेव. कुंडली कवलहारी विठ्ठल श्री अनंत कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज की जय. सद्गुरु श्री ब्रह्मानंद महाराज की जय. जय जय रघुवीर समर्थ सदा सर्वदा योग दुधावा धे कारणी देह माता प्रणावा. उपेक्षु नको गुणवंता अनंता रघुनायका मागणे जाता. जानकी जीवन स्मरण जय जय राम. श्री अनंत कोटि ब्रह्मांड नायक राजाधिराज सत्यानंद सद्गुरु श्री ब्रह्म चैतन्य महाराज की जय. सद्गुरु श्री ब्रह्मानंद महाराज की जय. जय जय
सद्गुरुनाथ महाराज मुद्यार्चना मुक्त्या तपः पूजा क्रियादिषु न्यूनं सम्पूर्णताम्यादि सद्यो वन्दे तमच्युतं मंत्रहीनं क्रियाहीनं भक्तिहीनं च सद्गुरो यत्पूजितं मया देव परिपूर्णं तदस्तु मे अनिल यथा ज्ञान यथा पूजा द्रव्यैः कृतपिण्डोपचार पूजन पूर्वकं व्रत संकल्पेन सद्गुरुनाथ प्रियतां श्री मारुति प्रियतां तत्सद्ब्रह्मार्पणमस्तु. ನಮಸ್ಕಾರ ಮಾಡಿ ಮತ್ತು ಮುಖ್ಯವಾಗಿ ಆ ಕಾಯಿ ಏನದನ್ನು ಒಂದು ಕಡೆ ಇಡಬೇಕು. 22ನೇ ದಿವಸ ಆ ಕಾಯಿ ಹೊಡಿಬೇಕು. ಆಮೇಲೆ ಅದನ್ನು ಪ್ರಸಾದ ಮಾಡಬೇಕು. ಈ ಪ್ರಕಾರವಾಗಿರ್ತಕ್ಕಂತಹ ವ್ರತವನ್ನು ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿ ನಾವು ನಿಷ್ಕಾಮ ಬುದ್ಧಿಯಿಂದ ಮಾಡತಕ್ಕಂಥವರು ಭಗವಂತನ ಅನುಗ್ರಹನೇ ಇದರ ಫಲ ಅನ್ನುವಂತಹ ಭಾವನೆಯಿಂದ ನಾವು ವ್ರತವನ್ನು ಆಚರಿಸಿ ನಾವು ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದೇ ನಮ್ಮ ಕರ್ತವ್ಯ ಪ್ರಾರ್ಥನೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಈಗ ನಾನು ಇವತ್ತಿನ ಇದನ್ನು ಗ್ರೂಪ್ ಓದ್ತೀನಿ. ನೀವು ಸಂಕಲ್ಪ ಮಾಡಿದವರು ನಿಮ್ಮ ಕಾರ್ಯಗಳಿಗಾಗಿ ಹೋಗ್ಬೋದು ಅಥವಾ ಇನ್ನಾದ ಪ್ರಸಾದ ಮಾಡಬಹುದು. ಮತ್ತು ನೀವು ಅರ್ಥಾತ್ ಏನು ನಾಡಿನಿಂದ ಅತಿ ವ್ಯವಸ್ಥಿತವಾಗಿ ಪಾಲನೆ ಆಚರಿಸಿರಿ. ಅದೇ ರೀತಿಯಾಗಿ ಮತ್ತೆ ಯಾರಾದರೂ ಆಚರಿಸೋರಿದ್ರೆ ಮತ್ತಿನ್ನು ಮುಂದಿನ ಶುಕ್ಲ ಪಕ್ಷದಲ್ಲಿ ಸೋಮವಾರ ದಿವಸ ನಾವು ಯಾವುದೇ ಸೋಮವಾರದ್ದು ಸಂಕಲ್ಪ ಶ್ರೀರಾಮ ಸಮರ್ಥ. ಇವತ್ತು ಸಂಘಟನಾ 29 ಗ್ರೂಪ್ 29 ಈ ಸಂಘಟನಾ ಸಂಚಾಲಕರು ಶ್ರೀ ಗಂಗಾಧರ್ ಗುಮಾಸ್ತೆಯವರು. ಈ ಗುಮಾಸ್ತೆಯವರು ಗಂಗಾಧರ್ ಗುಮಾಸ್ತೆಯವರು ಇವರು ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥವರು. ತಮ್ಮ ಒಂದು ದಿವ್ಯವಾಗಿರ್ತಕ್ಕಂತಹ ವಿಚಾರಗಳ ಒಂದು ಪ್ರಚಾರದಿಂದ ಬಹಳಷ್ಟು ಸಾವಿರಾರು ಜನರಿಗೆ ಪರಿಚಿತರಾಗಿರ್ತಕ್ಕಂಥವರು ಮತ್ತು ಸದ್ಗುರುಗಳ ಕಾರ್ಯದೊಂದಿಗೆ ಸೇವೆಯಲ್ಲಿ ಅತ್ಯಂತ ಭಾವನೆಯಿಂದ ಭಾವಪೂರ್ವಕವಾಗಿ ಭಕ್ತಿ ಭಾವದಿಂದ ಅತ್ಯಂತ ಒಂದು ಶ್ರದ್ಧೆಯಿಂದ ಅದರಲ್ಲಿ ಭಾಗವಹಿಸ್ತಕ್ಕಂಥವರು ಮತ್ತು ಮೊದಲಿನಿಂದಲೂ ಮಹಾರಾಜನ ಬಗ್ಗೆ ಅತ್ಯಂತ ನಿತಾಂತ ನಿಷ್ಠೆ ಉಳ್ಳವರು ಮತ್ತು ನಮ್ಮ ಬಗ್ಗೆನೂ ಅವರಿಗೆ ಅತ್ಯಂತ ಆತ್ಮೀಯತೆ ಪ್ರೇಮ ಇರ್ತಕ್ಕಂಥವ್ರು ಈ ಒಂದು 29ನೇ ಗ್ರೂಪಿನ ಒಂದು ಸಂಚಾಲನವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ನಾವು ಬಹಳ ಸಂತೋಷ ಆಯಿತು. ಅವರು ಮತ್ತು ಅವರಿಗೂ ಮತ್ತು ಅವರ ಕುಟುಂಬದವರಿಗೆ ಅಂದರೆ ಪರಿವಾರದವರಿಗೆ ಎಲ್ಲರಿಗೂ ಅವ್ರ ತಂಗಿ ಅಕ್ಕ ಇದ್ದಾರೆ ಅವರಿಗೆ, ಅದೇ ರೀತಿ ಅವ್ರ ತಂದೆ ತಾಯಿ ಕುಟುಂಬದವರು ಪರಿವಾರದವರು ಎಲ್ಲರಿಗೂ ಮಹಾರಾಜರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿಯಾಗಿ ಈ ಗಂಗಾಧರ ಗುಮಾಸ್ತೆಯವರ 29ನೇ ಗ್ರೂಪಿನಲ್ಲಿ ಯಾರು ಜಾಯಿನ್ ಆಗಿರೋ ಎಲ್ಲರೂ ಆಗಿರ್ತಕ್ಕಂಥವ್ರು ಮತ್ತು ಹನುಮಾನ್ ಚಾಲೀಸ ಪಾಠ ಮಾಡತಕ್ಕಂಥವ್ರು ಎಲ್ಲರಿಗೂ ಮಹಾರಾಜರು ಅನುಗ್ರಹ ಮಾಡಿ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಅರ್ಥಾತ್ ಇವತ್ತಿನ ಗ್ರೂಪಿನ ಒಂದು ಇದನ್ನು ಓದ್ತೀನಿ. ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ಇನ್ನೂ 55ನೇ ಗ್ರೂಪ್ ಮತ್ತೆ ಪ್ರಾರಂಭ ಆಗಿದೆ ಅಂತೆ. ನಮಗೆ ಬಹಳ ಸಂತೋಷದೆ. ಒಂದು 100 ಗ್ರೂಪ್ ಆದರೂ ನಾವು ಅತ್ಯಂತ ಉತ್ಸಾಹದಿಂದ ಮತ್ತು ಸದ್ಗುರುಗಳ ಒಂದು ಕಾರ್ಯ ಅನ್ನುವಂಥ ಭಾವನೆಯಿಂದ ನಾವು ಎಲ್ಲರ ಹೆಸರುಗಳನ್ನು ಸದ್ಗುರುಗಳ ಸನ್ನಿಧಾನದಲ್ಲಿ ನಿವೇದನೆ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಇದನ್ನು ಓದ್ತಾ ಇದ್ದೀವಿ. ಗಂಗಾಧರ್ ಗುಮಾಸ್ತೆ ಧಾರವಾಡ, ಅತ್ರಿ ಕುಂಭ ಶತಾರ 51, ಗುರುಪ್ರಸಾದ್ ಬೆಂಗಳೂರು, ತುಲಾ ವಿಶಾಖ 50, ಎಚ್.ಆರ್.ಎಸ್ ಕಮಲಾ ಬೆಂಗಳೂರು, ಪಲಾಸಿಯಾ ಮಕರ ಶ್ರವಣ 33, ಸುಧಾ ಉಗ್ರಾಣಿ ರಾಯಬಾಗ್, ಭಾರದ್ವಾಜ್ ಧನುಮೂಲ 22, ಎನ್ ಪುಷ್ಪಾವತಿ ಅದ್ದಂಕಿ ಆಂಧ್ರ ಪ್ರದೇಶ್, ನಬಿಲ್ಲಾ ವಿಜಯನ ಉತ್ತರ ಭಾರತದ 21, ಕುಸುಮ್ ಕುಮಾರಿ ಅದ್ದಂಕಿ ಆಂಧ್ರ ಪ್ರದೇಶ್, ಸನಾಕುಲ ಕುಂಭ ಶತಪಿಷ 21, ಘಂಟಸಾಲ್ ಗುಣೀತಾ ಹುಬ್ಬಳ್ಳಿ, ಕವತ್ಕುಲ ಮೀನಾ ದೇವತಿ 21, ಶೀತಲ್ ಮಹೇಶ್ ಬೆಳಗೇರಿ ಧಾರವಾಡ, ಕೌಂಡಿನ್ಯ ಧರ್ಮಮೂಲ 21, ಸೌಮ್ಯ ಹರಪನಹಳ್ಳಿ ಧಾರವಾಡ, ವಶಿಷ್ಠ ಕನ್ಯಾ ಚಿತ್ತಾಹಣ 21, ಜ್ಯೋತಿ ಎಸ್ ಎ ಧಾರವಾಡ, ವಿಶ್ವಾಮಿತ್ರ ವೃಷಭ ಕೃತಿಕಾ 21, ಲಲಿತಾ ಗಾಣಿಗೆ ಹುಬ್ಬಳ್ಳಿ, ಮೇಷ 21, ಪ್ರಕಾಶ್ ನಾರಾಯಣ ಕುಲಕರ್ಣಿ ಹುಬ್ಬಳ್ಳಿ,
ವಸಿಷ್ಠ ಕುಂಭ ಶತಾರ 20 ಶೋಭಾ ಮಾಧವನ್ ಶಿವಮೊಗ್ಗ ಅಗಸ್ತ್ಯ ವೃಷ್ಟಿ ಕನ್ನಡ 17 ವರ್ಷಾ ಕುಲಕರ್ಣಿ ಹುಬ್ಬಳ್ಳಿ ಹರಿತಸ್ಯ ಕುಂಭ ಶತಭಿಷ 13 ಲಕ್ಷ್ಮೀ ರವಿರಾಜ್ ನಾಯಕ್ ಧಾರವಾಡ ಕಾಶ್ಯಪ್ ಮೀನ್ ರೇವತಿ 13 ರವಿರಾಜ್ ನಾಯಕ್ ಧಾರವಾಡ ಕಾಶ್ಯಪ ಮೀನ ರೇವತಿ 13 ಶ್ರೀ ರಕ್ಷಾ ರವಿರಾಜ್ ನಾಯಕ್ ಧಾರವಾಡ ಕರ್ಕ ಆಶ್ಲೇಷ 3 ಸುವರ್ಣ ಬಿ ರೆಡ್ಡಿ ಹುಬ್ಬಳ್ಳಿ ಕಲ್ಲಿಪಾಲ ಮೇಷ ಅಶ್ವಿನಿ 11 ಎ ಬಿ ಗೀತಾ ರಮೇಶ್ ಹುಬ್ಬಳ್ಳಿ ವಾಲ್ಮೀಕಿ ಕುಂಭ ಧನಿಷ್ಠ 11 ಭವ್ಯ ವೈ ಚೆನ್ನೈ ಟಿಎನ್ ಇಂಕಲ ಮಿಥುನ ಮೃಗಶಿರ 11 ಲಕ್ಷ್ಮೀ ಸುಜಾತ್ ನೆಲ್ಲೂರು ಆಂಧ್ರ ಪ್ರದೇಶ್ ಪುನರ್ಶಿರ ವೃಷಭ ಕೃತಿಕ 11 ವೆಂಕಟೇಶ್ ಎನ್ ಕುಲಕರ್ಣಿ ನಲ್ಗುಂದ ಜಮದಗ್ನಿ ಕುಂಭ ಶತಭಿಷ 11 ರಶ್ಮಿ ಬೆಂಗಳೂರು ನಬಿಲ್ಲಾ ವೃಷಭ ಮೃಗಶಿರ 11 ಕೆಎನ್ ದೀಪಾ डोंबिवली मुंबई श्रीवत्स सिंह 11 छाया शिंदे धारवाड़ कुंभ शतार 11 शीतल मयूर घोरपड़े पुणे काश्यप 11 गीता लक्ष्मी एम बेंगलूर श्री कुल तुला स्वाति 11 विनायक पाश्चात्पूरकर धारवाड़ काश्यप धर्ममूला 11 मंगला विनायक पाश्चात्पूरकर धारवाड़ काश्यप सिंह मघा 11 प्रतिभा पटवर्धन धारवाड़ 11 अश्विनी सुरेबान धारवाड़ उपमन्यु मिथुन आग्रा 11 अश्विनी रमाताई नागराज राव धारवाड़ भारद्वाज मिथुन आग्रा 11 गीता अखंडव धारवाड़ विश्वामित्र मीन पूर्व भागवत 11 पल्लवी जोशी धारवाड़ वशिष्ठ कर्तपुष्य 11 प्रिया आर पाटिल धारवाड़ कौंडिन्य वृषभ कृतिका 11 कृष्णराव देशपांडे धारवाड़ कौंडिन्य मकर श्रवण 11 गोदावरी देशपांडे धारवाड़ कौंडिन्य धर्ममूला 11 चैतन्य देशपांडे धारवाड़ कौंडिन्य वृषभ कृतिका 11 गौरी चैतन्य देशपांडे धारवाड़ कौंडिन्य मेष भरणी 11 विद्यावती कुलकर्णी धारवाड़ घृत कौशिक तुला स्वाति 11 प्रवीण कुलकर्णी धारवाड़ घृत कौशिक मीन उत्तराषाढ़ 11 रमेश पाश्चात्पूरकर धारवाड़ काश्यप सिंह 11 विजयलक्ष्मी पाश्चात्पूरकर धारवाड़ काश्यप 11 अक्षता पाश्चात्पूरकर धारवाड़ काश्यप वृषभ रोहिणी 11 मेघा सुरेबान उपमन्यु कन्या 11 शकुबाई सुरेबान उपमन्यु मेष 11 अशोक पदकी पाटिल धारवाड़ अत्रि सिंह मघा 11 सुवर्ण पदकी पाटिल धारवाड़ अत्रि कुंभ धनिष्ठ 11 नागमणि ನಂಜುಂಡ स्वामी बेंगलूर कौंडिन्य धर्मपूर्व भागवत 11 वसंत पी गोकाक कुंभ धनिष्ठ 11 प्रभा बेदुंडाले धारवाड़ सौम्यात्य मीन रेवती 11 मीनाक्षी एच्चार दावणಗೆರೆ यलशक्ति वृषभ रोहिणी 11 एन अंजना देवी धारवाड़ बुद्ध कुल 11 अन्नपूर्णा इनामदार नवनगर हुब्बಳ್ಳಿ काश्यपपुर 11 केएन जाह्नवी डोंबिवली मुंबई श्रीवत्स मीना पूर्व भागवत 11 जीवी पद्मावती हुब्बಳ್ಳಿ कौटकुल मीन रेवती 11 दिव्या वै चेन्नई इंकला मिथुन मृगशिर 11 अपर्णा आर पुराणिक रायबाग विश्वामित्र मिथुन आग्रा 11 विद्या रवींद्र विजापुर राणेबेन्नूर पुनर्शिर कृतिका 11 गोपाल कृष्ण यार हासन भारद्वाज मेष अश्विनी 11 राजलक्ष्मी गोपाल कृष्ण हासन भारद्वाज कर्क पुष्य 11 अमृत प्रदीप शेट्टी रायबाग विष्णु मेष भरणी 11 गुरुराज कलकल धारवाड़ हरितस्य 11 दिव्या डी कुलकर्णी बागलकोटी मौद्गल्य धर्मपूर्वाषाढ़ 11 मधु देशपांडे बेळगावी वशिष्ठ मकर 11 स्नेहा कुलकर्णी बागलकोटी शांडिल्य मकर श्रवण 11 नंदा कुलकर्णी बागलकोटी शांडिल्य मीन रेवती 11 आदर्श कुलकर्णी बागलकोटी शांडिल्य वृश्चिक ज्येष्ठ 11 लक्ष्मी विश्वनाथ कुनिगल श्रीलकुल तुलाचित्र 11 अनिता अशोक जोशी धारवाड़ वशिष्ठ कर्क 11 रजनी रमेश कुलकर्णी नवनगर हुब्बಳ್ಳಿ जमदग्नि वृश्चिक कन्नಡ 11 दत्तात्रेय आर कुलकर्णी बागलकोटी मौद्गल्य तुलाचित्र 11 श्रीदेवी डी कुलकर्णी बागलकोट मौद्गल्य वृषभ कृतिका 11 रत्नाबाई आर कुलकर्णी बागलकोट मौद्गल्य तुलाचित्र 11 श्रेया डी कुलकर्णी बागलकोट
ಮೌದ್ಗಲ್ಯ ಧನುಂಕರಶಾಲ 11 ಲಕ್ಷ್ಮಣ ಆರ್ ಕುಲಕರ್ಣಿ ಬಾಗಲಕೋಟಿ ಮೌದ್ಗಲ್ಯ ಮೇಷ ಭರಣಿ 11 ರಾಘವೇಂದ್ರ ಪಿ ಕುಲಕರ್ಣಿ ಬಾಗಲಕೋಟ್ ಮೌದ್ಗಲ್ಯ ವೃಷಭ ರೋಹಿಣಿ 11 ಮೀನಾಕ್ಷಿ ಕುಲಕರ್ಣಿ ಧಾರವಾಡ ಗೌತಮ್ ಮೀನ್ ರೇವತಿ 11 ಗಂಗಾಧರ ಹೊಸಮಠ ಧಾರವಾಡ 11 ಸ್ನೇಹಲ್ ಕುಲಕರ್ಣಿ ಬೆಳಗಾವಿ ವಿಶ್ವಾಮಿತ್ರ ವೃಷ್ಟಿಕ ಮಮದಾದ 11 ಭರತ್ ಕುಮಾರ್ ಬಿಎಂ ಶಿವಮೊಗ್ಗ ಅಗಸ್ತ್ಯ ಮೇಷ ಭರಣಿ 11 ಅರವಿಂದ್ ಕುಲಕರ್ಣಿ ಬೆಂಗಳೂರು ವಶಿಷ್ಠ ಮೀನ ಪೂರ್ವಾಷಾಢ 11 ಮಂಜರಿ ವಿ ಔರಂಗಾಬಾದ್ ಕೌಶಿಕ್ ಮೇಷ 11 ಶಾರದಾ ಭಟ್ ಧಾರವಾಡ ವಿಶ್ವಾಮಿತ್ರ ಕುಂಭ 11 ರೇಮಾ ಭಟ್ ಧಾರವಾಡ ವಿಶ್ವಾಮಿತ್ರ ಕನ್ಯಾ ಉತ್ತರಾಷಾಢ 11 ರಾಘವೇಂದ್ರ ಭಟ್ ಧಾರವಾಡ ವಿಶ್ವಾಮಿತ್ರ ಸಿಂಹ ಹುಬ್ಬ 11 ಹೇಮಂತ್ ಮಜಲಿ ಬೆಳಗಾವಿ ಜಮದಗ್ನಿ ಕುಂಭದ ನಿಷ್ಠ 11 ಶ್ರೀರಾಮ್ ತಿಲಕ್ ಕುಂಸಿ ಶಿವಮೊಗ್ಗ ಹತ್ತಿರ ಶಿವಮ ಪೂರ್ವಾಷಾಢ 11 ಭರತ್ ಕುಮಾರ್ ಜೈ ಶಿವಮೊಗ್ಗ ವಿಶ್ವಾಮಿತ್ರ ಮಕರ ಶ್ರವಣ 11 ಹನುಮಂತ ಗೋಪಾಲ್ ಭಟ್ ಕಿತ್ತೂರು ಧಾರವಾಡ ವಶಿಷ್ಠ ಕುಂಭ ಪೂರ್ವಾಷಾಢ 11 ಕಾಶಿಬಾಯಿ ಹನುಮಂತ್ ಕಿತ್ತೂರು ಧಾರವಾಡ ವಶಿಷ್ಠ ವೃಷಭ ರೋಹಿಣಿ 11 ವೈಷ್ಣವಿ ಕುಲಕರ್ಣಿ ಹುಬ್ಬಳ್ಳಿ ಹರಿತಸೆ ಕುಂಭ ಪೂರ್ವ ಭಾಗವತ 11 ಮೀರಾ ಹಾವನೂರ್ ಔರಂಗಾಬಾದ್ ಕೌಶಿಕ್ ಮೇಷ 11 ಮಂಜುನಾಥ್ ಎಸ್ ಪಾಲ್ಕೆ ಮಂಗಳೂರು ಜಮದಗ್ನಿ ಮಕರ ಧನಿಷ್ಠ 11 ನೀತಾ ಶಿವಮೊಗ್ಗ ಶೋಭನ ವೃಶ್ಚಿಕ ಅನುರಾಧ 11 ಆರ್ ಶ್ರೀಧರ್ ಧಾರವಾಡ ಕಾಶ್ಯಪ ಭರಣಿ 11 ಶಶಿಕಲಾ ಬಿ ಪಾಟೀಲ್ ಗದಗ ಕುಂಭ 11 ಮಾನಸ ಎಂ ವಾಲ್ಕೆ ಮಂಗಳೂರು ಜಮದಗ್ನಿ ಕರ್ಕಾಶ್ಲೇಷ 11 ವಿಶಾಲಾಕ್ಷಿ ಸಿಗ್ಗಾಮಿ ಹುಬ್ಬಳ್ಳಿ 11 ಮಂಜುಳಾ ಸಂಗಮೇಶ್ ಕೆಂಗಾಪುರ ಹುಬ್ಬಳ್ಳಿ 11 ಸಾವಿತ್ರಿ ಮಹೇಶ್ ಕೆಂಗಾಪುರ ಹುಬ್ಬಳ್ಳಿ 11 ಪವಿತ್ರ ವಿ ಉಡೇರ್ ಬಳ್ಳಾರಿ 11 ಲೀಲಾವತಿ ವೈ ಉಡೇರ್ ಬಳ್ಳಾರಿ 11 ಶೋಭಾ ಹುನಗುಂದ 11 ಉಷಾ ನಾಡಗೌಡ್ ಧಾರವಾಡ ಭಾರದ್ವಾಜ್ ಕನ್ಯಾ ಚಿತ್ರ 11 ಶಾಂತಲಾ ಕಾಗಲ್ಕರ್ ಹುಬ್ಬಳ್ಳಿ ಭಾರದ್ವಾಜ್ ಧನು ಪೂರ್ವಾಷಾಢ 11 ಗೌತಮಿ ದೇಶಪಾಂಡೆ ಧಾರವಾಡ ಭಾರದ್ವಾಜ್ ಕುಲಾಚಿತ್ರ 11 ಮಧುಮತಿ ದೇಶಪಾಂಡೆ ಪಾಶ್ಚಾಪುರ್ ಮಕರ ಶ್ರವಣ 11 ವಾಸುದೇವ್ ಜೋಶಿ ಧಾರವಾಡ ವಿಶ್ವಾಮಿತ್ರ ಕುಲಾಸ್ವಾತಿ 11 ಶ್ರೀದೇವಿ ಜೋಶಿ ಧಾರವಾಡ ವಿಶ್ವಾಮಿತ್ರ ಮಕರ ಧನಿಷ್ಠ 11 ಶಶಿಕಲಾ ವಿ ಪಾಟೀಲ್ ಗದಗ 11 ಮಾಲತೇವ್ ಜೋಶಿ ದಾವಣಗೆರೆ ಅಗಸ್ತ್ಯ ಮಕರ ಧನಿಷ್ಠ 11 ಭರತ್ ಕುಮಾರ್ ಜೈ ಶಿವಮೊಗ್ಗ ವಿಶ್ವಾಮಿತ್ರ ಮಕರ ಶ್ರವಣ 11 ಭಾರತ ಮೈಸೂರು ಶಿವಸಿಂಹನ್ ಪೂರ್ವ ಫಲ್ಗುಣಿ 11 ಉಮಾ ಐ ಆಕರವಾಡಿ ಧಾರವಾಡ ಚಾನಪುರ ಮಿಥುನ 11 ಶೋಭಾಯ ಸಳಪೇಟೆ ಹುನಗುಂದ ಶಿವಕನ್ಯಾ ಸ್ವಾತಿ 11 ಸುಷ್ಮಾ ಶಿವಮೊಗ್ಗ ಕುಂಭ ಶತಭಿಷ 11 ಅನೂಪ್ ಆರ್ ಜೋಶಿ ಹುಬ್ಬಳ್ಳಿ ಜಮದಗ್ನಿ ವೃಷಭ ಕೃತಿಕ 11 ವೇದೆ ಜೋಶಿ ಹುಬ್ಬಳ್ಳಿ ಜಮದಗ್ನಿ ಕರ್ಕಪುಷ 11 ಪದ್ಮನಾಭ ವೈ ದೀಕ್ಷಿತ್ ಬೀದರ್ ಕೌಂಡಿನ್ಯ ಮೇಷ ಅಶ್ವಿನಿ 11 ಅಂಕಿತಾ ಪಿ ದೀಕ್ಷಿತ್ ಬೀದರ್ ಕೌಂಡಿನ್ಯ ಶಿವಮೊಗ್ಗ 11 ದಲಿತಾ ಪಾಟೀಲ್ ಗದಗ 11 ನಾಗಮ್ಮ ಪೂಜಾ ರಾಣೆಬೆನ್ನೂರು 11 ಮೇಘನಾ ಭಾರತ್ ಮೈಸೂರು ಶಿವಸಿಂಹಮೊಗ್ಗ 11 ರೇಖಾ ಮೋಹನ್ ಹಳ್ಳರ್ ನವಲಗುಂದ ಶಿವಮೇಶ ಭರಣಿ 11 ಎಸ್ ಪಾವನಿ ಅಡ್ಡಣಕಿ ಆಂಧ್ರ ಪ್ರದೇಶ್ ನಬಿಲ್ಲಾ ಕನ್ಯಾ 10 ವೀಣಾ ಸುರೇಶ್ ಶಿವಮೊಗ್ಗ ವತ್ಸ ಋಷಿ ವೃಶ್ಚಿಕ 9 ಸುನೀತಾ ಹಳ್ಳಿಗೇರಿ ಬೆಂಗಳೂರು ವೃಶ್ಚಿಕ ಅನುರಾಧ 9 ಸುನೀತಾ ರುಡಿಗಿ ಹುಬ್ಬಳ್ಳಿ ಶಿವ ತುಲಾಸ್ವಾತಿ 8 ಮಧುಮತಿ ಪಾಟೀಲ್ ಹುಬ್ಬಳ್ಳಿ ಶ್ರೀವತ್ಸ ವೃಷಭ ರೋಹಿಣಿ 6 ಶೋಭಾ ಬೇಬಿನಕಟ್ಟಿ ಗದಗ ಜಮದಗ್ನಿ ಕನ್ಯಾ ಉತ್ತರ 5 ರಾಮಚಂದ್ರ ಮುಧೋಳ ಹುಬ್ಬಳ್ಳಿ ಕಾಶ್ಯಪ ಮಕರ ಶ್ರವಣ 5 ಭಾಗ್ಯಶ್ರೀ ಭಗವಾನ್ ದಾಸ್ ಮನುಪತಿ ಹುಬ್ಬಳ್ಳಿ ಕಾಶ್ಯಪ ಮಿಥುನ ಆದ್ರ 5 ವಿರಾಜ್ ಯಾವಗರ್ ಹುಬ್ಬಳ್ಳಿ ಸಿಂಹ ಮಗ 5 ಗಾಯತ್ರಿ ಸುನಿಲ್ ದೀಕ್ಷಿತ್ ಹುಬ್ಬಳ್ಳಿ ಗೌತಮ್ ಮಕರ ಧನಿಷ್ಠ 5 ಶ್ರೀನಿವಾಸ್ ನಾಯ್ಕ್ ಅಂಕೋಲಾ ಕಾಶ್ಯಪ ಮಿಥುನ ಆದ್ರ 5 ಸುಶಾಂತ್ ವೈ ಕದಂ ಹುಬ್ಬಳ್ಳಿ ಭಾರದ್ವಾಜ್ ಕರ್ಕಾಶ್ಲೇಷ 5 ಇಂದ್ರ ಎಸ್ಆರ್ ದಾವಣಗೆರೆ ವೃಷಭ ಕೃತಿಕ 5 ಶುಭರೆಡ್ಡಿ ಕೆಂಗೇರಿ ಬೆಂಗಳೂರು 5 ಸಂಧ್ಯಾ ಎಸ್ ಪಾಟೀಲ್ ಬೆಂಗಳೂರು ವಶಿಷ್ಠ ಕರ್ಕಾಶ್ಲೇಷ 5 ಸುಧಾ ಸುರೇಶ್ ತುಮಕೂರು ಸುಖಾಂಶ ವೃಶ್ಚಿಕ ಅನುರಾಧ 5 ಶಂಕರ್ ರಾಮಚಂದ್ರ ಮಾನವರ್ ಪಣಜಿ ಕಾಶ್ಯಪ ರೋಹಿಣಿ 5
ಕುಶಾಲ ಸಿಂಧೆ ಧಾರವಾಡ, ಋಷಿಕೇಶ 5, ಮಯೂರ ಪ್ರತಾಪ್ ಘೋರ್ಪಡೆ ಪುಣೆ, ಕಾಶ್ಯಪ 5, ವಾಣಿಶ್ರೀ ಕುಳೆವಾಡ ಧಾರವಾಡ, ಶೆಟ್ಟಾರ 5, ವಜನಾ ಪ್ರಸಾದ್ ಚಲ್ಲೂರು, ವನಜಾ ಪ್ರಸಾದ್ ಚಲ್ಲೂರು ಹುಬ್ಬಳ್ಳಿ, ಪ್ರೌಕ್ಷಕುಲ ಮಕರ ಧನಿಷ್ಠ 5, ನರಸಿಂಹ ಪ್ರಸಾದ್ ಡೊಂಬಿವಳಿ ಮುಂಬೈ, ಶ್ರೀವತ್ಸ್ಕರ್ ಕಾಲೇಶ 5, ಎಸ್ ಎನ್ ರಾಜೇಂದ್ರ ಧಾರವಾಡ, ಅಚಲಾಂತರ ಕುಂಭ ಪೂರ್ವ ಭಾದ್ರಪದ 5, ವಸಂತ ಆರ್ ಧಾರವಾಡ, ಅಚಲಾಂತರ ಧನುಮೂಲ 5, ತಾಯಮ್ಮ ಸಿ ಕೆ ಭದ್ರಾವತಿ, ಶಿವತುಲಾಸ್ವಾತಿ 5, ನಿವೇದಿತಾ ಪಾಟೀಲ್ ಹುಬ್ಬಳ್ಳಿ, ಕಾಶ್ಯಪ 5, ರಾಮಚಂದ್ರ ಹುಬ್ಬಳ್ಳಿ, ಮಕರ ಶ್ರವಣ 5, ಗೀತಾ ರಮೇಶ್ ಹುಬ್ಬಳ್ಳಿ, ಕುಂಭ ಧನಿಷ್ಠ 5, ಇಂದಿರಾ ಕಿರಣ ದಾವಣಗೆರೆ, ವೃಷಭ ಕೃತಿಕಾ 5, ಸುಧಾ ವೆಂಕೋಬರಾವ್ ಹುಬ್ಬಳ್ಳಿ 5, ಪುಷ್ಪಾ ಪ್ರಭಾಕರ್ ನೋಸ್ರೆ ವಿಜಯಪುರ 5, ಪ್ರಜ್ವಾಲ್ ಎಚ್ ಸುಣಗಾರ್ ಮೈಸೂರು ಕನ್ಯಾ ಚಿತ್ರ 5, ಶೋಭಾ ಭಾನುತ್ರಾಯಿ ನಾಡಿಗೇರ್ ಧಾರವಾಡ, ಅಗಸ್ತ್ಯ ವೃಶ್ಚಿಕ 5, ವಿಶಾಖ 5, ಸುಲೋಚನಾ ಜಿ ಯಾವಗಲ್ ಬೆಂಗಳೂರು, ಶಿವ ತುಲಾಸ್ವಾತಿ 5, ಶಿಲಾ ಬಿಳಗಿ ಬೆಂಗಳೂರು, ಶಿವ ಮಕರ ಸ್ವಾತಿ 5, ಮಧುಮತಿ ಎಸ್ ದೇಶಪಾಂಡೆ ಪಾಶ್ಚಾಪುರ್, ವಿಶ್ವಾಮಿತ್ರ ಮಕರ 5, ಅಪರ್ಣಾ ದಂಡಾವತಿ ಧಾರವಾಡ, ಮೇಷ ಭರಣಿ 5, ಸಹನಾ ಆಚಾರ ಧಾರವಾಡ, ಭಾರದ್ವಾಜ್ ಮಕರ ಶ್ರವಣ 5, ಗುರುರಾಜ್ ಎಸ್ ಕುಲಕರ್ಣಿ ರಾಣೆಬೆನ್ನೂರು, ಭಾರದ್ವಾಜ್ ಧರ್ಮ ಪೂರ್ವಾಷಾಢ 5, ಸುಷ್ಮಾ ಆರ್ ಜೋಶಿ ಬೆಂಗಳೂರು, ಕನಕ ಪುಷ್ಯ 5, ಪುಷ್ಪಾ ಪ್ರಭಾಕರ್ ನೋಕ್ರೆ ಬೆಂಗಳೂರು, ಕನ್ಯಾ ಚಿತ್ರ 5, ಕಸ್ತೂರಿ ನವಲಗುಂದ, ಕನಕ ಪುನರ್ವಸು 5, ವಿಜಯಲಕ್ಷ್ಮಿ ಮೋಜಿ ರಾಣೆಬೆನ್ನೂರು, ಮೇಷ 5, ಮಲ್ಲಮ್ಮ ಬಿರಾದಾರ್ ನವಲಗುಂದ, ಶಿವಮೊಗ್ಗ 5, ನೀಲಯ್ಯ ಶಿವಯ್ಯ ತಾಳಿಕೋಟೆ ಮಠ ನವಲಗುಂದ, ಶಿವ ವೃಷಭ 5, ಶ್ರೀ ಸಂತೋಷ್ ಚಿತಾ ನವಲಗುಂದ, ವಿಶ್ವಕುಲಮೇಶ ಭರಣಿ 5, ನಾರಾಯಣ ತಿರ್ಕಪ್ಪ ಅಂಗಡಿ ನವಲಗುಂದ, ಎಲ್ಲ ಶಕಲ ಕರ್ಕ ಪುಷ್ಯ 5, ಲಕ್ಷ್ಮೀ ಅಶೋಕ್ ಮುರುಗೋಡ್ ನವಲಗುಂದ, ಶಿವ ವೃಷಭ ರೋಹಿಣಿ 5, ರಾಜೇಶ್ವರಿ ವೀರಗೌಡ ಪಾಟೀಲ್ ನವಲಗುಂದ, ಶಿವ ಕನ್ಯಾ 5, ಶ್ಯಾಮ್ ಸುಂದರ್ ಎನ್ ಡಂಬ ನವಲಗುಂದ, ಚಂದ್ರಶಕಲ ವೃಷಭ 5, ಸಂಗಮೇಶ್ ಎಂ ಕೋಟಿ ನವಲಗುಂದ, ಶಿವಕುಂಭ 5, ಶ್ರೇಯಾ ಹಳ್ಳಿಗೇರಿ ಬೆಂಗಳೂರು, ವೃಷಭ ರೋಹಿಣಿ 2, ವಸುಧಾ ಡಿ ಪ್ರಸಾದ್, ಹರಿತಸ್ಯ ತುಲಾ ವಿಶಾಖ 1, ಅಚ್ಯುತ್ ಜಿ ಪ್ರಸಾದ್, ಮೀನಾ ದೇವತಿ 1, ಅಂಕಿತ್ ಜಿ ಪ್ರಸಾದ್, ಶಿವಮೊಗ್ಗ 1, ಚಂದ್ರಕಲಾ ಉದೇರ್ ಬೆಂಗಳೂರು, ರೇಣುಕಾ ಮೂಲ 11. ಈ ಪ್ರಕಾರವಾಗಿ ಒಟ್ಟು ಪಾಸ್ ಮಾಡುವವರ ಸಂಖ್ಯೆ 181 ಇದೆ ಮತ್ತು ಒಟ್ಟು ಪಾಠಿನವರು 1857 ಇದೆ. ಸರಾಸರಿ ಏನಿದೆ ಅಂದ್ರೆ 10.3 ನಿಜವಾಗಿ ಹೇಳಬೇಕು ಅಂದರೆ ಇವತ್ತಿನ ತನಕ ಓದಿದ್ರೊಳಗೆ ಇದು ಸಾಧಾರಣ ಹೆಚ್ಚಿಗೆ ಇದೆ. 185 ಜನರಿದ್ರು ಸಹಿತ ಬಹಳಷ್ಟು ಜನರು 11 ಪಾಸ್ ಮಾಡಿದ್ರು. ಆಮೇಲೆ ಮೊದಲೇದು 20 ತನಕನೂ ಕೆಲವರೆಲ್ಲ ಇದ್ದಾರೆ, 17 ತನಕ, ಆಮೇಲೆ 13, ಆಮೇಲೆ 11ರಂತೆ. ಇದರಿಂದ 10.3 ಸರಾಸರಿ ಅನ್ನುವಂಥದ್ದು ಪ್ರಾಪ್ತಾಗಿದೆ. ಇದು ಇನ್ನು ಸ್ವಲ್ಪ ನಾವು ಅರ್ಥಾತ್ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸಿದರೆ 11ಕ್ಕಂತೂ ಅತಿ ಸಹಜವಾಗಿ ಬರ್ತದೆ. ಆದ್ದರಿಂದ ಈಗಾಗಲೇ 1, 2 ಮಾಡ್ತಕ್ಕಂಥವ್ರಿದ್ದೀರಿ, ಅವ್ರು ಇನ್ನೊಂದು ಸ್ವಲ್ಪ 5 ತನಕ ಬರಬೇಕು. ಆಮೇಲೆ ಈಗ 5 ಅವರು ಮಾಡ್ತಕ್ಕಂಥವ್ರು ಸ್ವಲ್ಪ ಸಣ್ಣಗೆ 7, 9, 11 ಈಗ ಬಂದದ್ದಾದರೆ ನನಗೆ ಅನಿಸಿದ ಮಟ್ಟಿಗೆ ಒಂದು ತಿಂಗಳ ಒಪ್ಪತ್ತಿನಲ್ಲಿ ನಮ್ಮ ಗುಮಾಸ್ತೇವ್ರದ್ದು ಏನಂದ್ರೆ ನಾವು ಗಂಗಾಧರ ಗುಮಾಸ್ತೇವ್ರ ಗ್ರೂಪು 11ರ ಎವರೇಜ್ ಕ್ರಾಸ್ ಮಾಡ್ತದೆ ಅಂತ ಅನಿಸ್ತದೆ. ಆದ್ದರಿಂದ ಅವರು ಸಹಿತ ಸ್ವಲ್ಪ ಹೆಚ್ಚಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿ ಇದನ್ನ 11ರ ಮೇಲ್ಪಟ್ಟಿಗೆ ಒಯ್ಯಬೇಕು ಅನ್ನೋದು ನಮ್ಮ ಕಳ್ಕಳಿ ಇದೆ. ಅದಕ್ಕಾಗಿ ನಾವು ನಿನ್ನೆ ಹೇಳಿದ್ದೆ 3 ಪರ್ಯಾಯವ. ಮೊದಲೇದೇನು ಅಂದ್ರೆ ಈಗ ಸ್ವಲ್ಪ ಈಗಾಗಲೇ ಏನದಂದ್ರೆ 11, 22 ಮಾಡುವವರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಅವರು ಸಹಿತ ಸ್ವತಂತ್ರವಾಗಿ 300 ಸಹಿತ ಸಂಕಲ್ಪ ಮಾಡಿಸ್ಕೊಂಡು 54 ಸಂಕಲ್ಪ ಮಾಡಿಸ್ಕೊಂಡು ಅಥವಾ 33ರಂತೆ ಅರ್ಥಾತ್ ಏನು ಅಂದ್ರೆ 1 ವರ್ಷ ಮಾಡೋರು ಇದ್ದಾರೆ, 2 ವರ್ಷ ಸಂಕಲ್ಪನೂ ಮಾಡಿಸಿ ನಿನ್ನೆ
33ರಂತೆ 66,000 3 ವರ್ಷದಲ್ಲಿ ಮಾಡ್ತಕ್ಕಂಥವ್ರು ಇದೆ. ಅದೇ ರೀತಿಯಾಗಿ 54ರಂತೆ ಮಾಡ್ತಕ್ಕಂಥವ್ರು ಇದ್ದಾರೆ. ಈ ರೀತಿಯಾಗಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಈ ಒಂದು 5ರವರು ಮತ್ತು 2, 3ರವರು 1ರವರು ಸ್ವಲ್ಪ ಇನ್ನಷ್ಟು ಬಹಳ ಮ್ಯಾಲಕ್ಕೆ ಹೇಳಲಿಕ್ಕೆ ಶಕ್ತಿದೆ. ಒಂದು ಇನ್ನು ಎರಡನೇದೇನು ಅಂದ್ರೆ ಈಗಾಗಲೇ ಸ್ವಲ್ಪ ನಾವು 5ರ ಕೆಳಗಿನವ್ರು ಇದ್ದೀವಿ, 5ರಿಂದ 11ರ ತನಕದವ್ರು ಇದ್ದೀವಿ. ಅದನ್ನು ನಾವು 11ಕ್ಕೆ ಒಯ್ಯಲಿಕ್ಕೆ 11ಕ್ಕೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ತಿಂಗಳುಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿಕೊತ ನಾವು 11ರ ಒಂದು ಸುಮಾರು ದಂಡಿಗೆ ಬರಬೇಕು, 11ಕ್ಕೆ ಬಂದು ಮುಟ್ಟಬೇಕು. ಆಮೇಲೆ ಇನ್ನೂ ಒಂದು ಪರ್ಯಾಯ ಏನಿದೆ ಅಂತಂದ್ರೆ ನಾನು ಹೇಳಿದೆ, ಈಗ ಯಾರು ನಾವು 5 ಮಾಡ್ತೀವಿ ನಮ್ಮಂತೆಯೇ ನಮ್ಮ ಆತ್ಮೀಯರಲ್ಲಿ, ಮಿತ್ರರಲ್ಲಿ, ಅಥವಾ ಏನು ಅಂದ್ರೆ ಕುಟುಂಬದವರ ಅಥವಾ ನಮ್ಮ ಪರಿಚಿತರಲ್ಲಿ, ಸ್ನೇಹಿತರಲ್ಲಿ, ಅದೇ ರೀತಿಯಾಗಿ ನಮ್ಮ ಸಂಬಂಧಿಕರಲ್ಲಿ ಇನ್ನೊಬ್ಬರು ಯಾರನ್ನಾದ್ರೂ ನಾವು ನಮ್ಮ ಜೊತೆಗೆ ಮುಂದಿನ ಗ್ರೂಪಿಗೆ ಯಾಕೆ ಸೇರ್ಕೋಬರ್ಬೇಕು. ಒಟ್ಟು ಏನದ ಅಂತಂದ್ರೆ 11ಕ್ಕೆ ಬಂದು ಹತ್ತುವಂತೆ 11ರ ಯಾವುದೇ ಬರು ಹಂಗೆ ನಾವೇನ್ ಮಾಡ್ಬೇಕು, ನಂದು ಅವರು ಕೂಡಲೇ 11 ಆದರೂ ಸಹಿತ ಎಷ್ಟೋ ಅದ್ರ ಮುಂದೆ ನಮಗೆ ಅನುಕೂಲ ಆಗ್ತದೆ. ಈ ಗ್ರೂಪ್ನಲ್ಲಿ ಸೇರ್ಲಿಕ್ಕೆ ಸಿಕ್ಕಿದ್ರೆ ಇದ ಗ್ರೂಪ್ನಲ್ಲೇ ನಿಮ್ಮ ಇನ್ನೊಬ್ಬರಿಬ್ಬರನ್ನ ಸೇರಿಸಿಕೊಂಡು ನೀವೇನ್ ಮಾಡ್ಬೋದು, 11ಕ್ಕೆ ತರ್ಬೋದು. ಅಥವಾ ಗ್ರೂಪ್ನಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಈ ರೀತಿಯಾಗಿ ಒಟ್ಟು ಪ್ರತಿಯೊಂದು ಗ್ರೂಪಿಂದನೂ ಮಿನಿಮಮ್ ನಮಗೆ 11 ಅನ್ನುವಂಥದ್ದು ಬೇಕಾಗಿದೆ. ಆ ದೃಷ್ಟಿಯಿಂದ ಅಂದ್ರೆ ಆದಷ್ಟು ಬೇಗನೆ ನಾವು ಈ ಒಂದು ಅರ್ಥಾತ್ ಒಂದು ಬೃಹತ್ ವ್ರತ ಏನು ನಾವು ಕೈಯಾಗ ಮಾಡಬೇಕು ಅಂತ ಸದ್ಗುರುಗಳ ಒಂದು ಸಂಕಲ್ಪಕ್ಕನುಸಾರವಾಗಿ ಅದನ್ನು ತೊಡಗಿದ್ದೀವಿ. ಇದಾದಷ್ಟು ಬೇಗನೆ ನಮ್ಮ ಕೈಯಿಂದ ಆಗಬೇಕು. ಮಹಾರಾಜ ನಮ್ಮ ಕೈಯಿಂದ ಮಾಡಿಸೋಬೇಕು. ನಾವು ಮಾಡಿ ಕೃತಾರ್ಥತೆಯನ್ನು ಹೊಂದಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿದೆ. ಈ ದಿಶೆಯಲ್ಲಿ ನಾವು ಅತಿ ಕಳಕಳಿಯಿಂದ ಈ ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲ ಸಾಧಕರಿಗೆ, ಅದೇ ರೀತಿಯಾಗಿ ಈ ಘಟಕ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಭಟ್ಟಾರ ಗಂಗಾಧರ ಗುಮಾಸ್ತೆ ಅವರಿಗೆ ನಾವು ಕಳಕಳಿಯಿಂದ ಹೇಳೋದೇನು ಅಂದ್ರೆ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿಸಿ ನಾವು 11ನ್ನು ದಾಟೋಣ ಅನ್ನುವಂಥದ್ದು. ನಾವು ಹೆಂಗೆ ಹೋಗ್ಬೇಕು ಮುಂದಕ್ಕೆ ಅಂತಂದ್ರೆ, ಇನ್ನೊಂದು ಗ್ರೂಪಿನವ್ರನ್ನು 11ಕ್ಕೆ ಏರಿಸಲಿಕ್ಕೆ ಪ್ರಯತ್ನ ಮಾಡುವಷ್ಟು ನಮ್ಮಲ್ಲಿ ಏನಾಗಬೇಕು ಅಂದ್ರೆ ಹೆಚ್ಚಿಗೆ ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಪ್ರಯತ್ನ ಮಾಡಿ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗುವ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಜೈ. ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ, ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ಅದೇ ರೀತಿಯಾಗಿ ನೀವೆಲ್ಲರೂ ನೋಡಿದ್ರೆ, ನಾನು ಈಗ ಏನದನ್ನು 10 ಮಂದಿಗೆ 10 ಸಾಧಕರಿಗೆ ನಾನು 22 ದಿವಸದ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಮಾಡಿಸಿದೆ. ಆ ಪ್ರಕಾರವಾಗಿ ಮತ್ತೆ ಯಾರಾದರೂ 22 ದಿವಸ, ಪ್ರತಿ ದಿವಸ 22ರಂತೆ 22 ದಿವಸ ಅನ್ನುವಂಥ ಒಂದು ವ್ರತ ಇದೆ. ಅದಕ್ಕೊಂದು ವ್ರತದ ಸ್ವರೂಪ ಇರೋದರಿಂದ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ 22 ಅಂತಿದ್ರು ಅದಕ್ಕೊಂದು ವೃತ್ತ ಸ್ವರೂಪ ಕೊಡ್ಲಿಕ್ಕೆ ಬರ್ತದೆ. ಪ್ರತಿ ದಿವಸ ಮಾರುತಿ ದರ್ಶನ ಅನ್ನುವಂಥದ್ದೇ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಆ ವೃತ್ತವನ್ನು ಯಾರಾದರೂ ಮಾಡ್ತೀವಿ ಅಂತಂದ್ರೆ, ಮಾರುತಿ ಮಂದಿರಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗಿದ್ರೆ, ಈ ಕೋವಿಡ್ ಸಲುವಾಗಿ ಅನುಕೂಲ ಆಗಿದ್ರೆ ಮತ್ತು ನಿಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಶಕ್ಯ ಆಗ್ತಿದ್ರೆ, ನಿಮ್ಮ ಮಂದಿರಕ್ಕೆ ಸ್ವಲ್ಪ ಹತ್ತಿರ ಅಂದ್ರೆ ಅತಿ ಹತ್ತಿರವಲ್ಲ, ದೂರ ಅಂದ್ರೆ ಅತಿ ದೂರವಲ್ಲ ರೀತಿಯಾಗಿರ್ತಕ್ಕಂಥ ಮಂದಿರ ಇದ್ರೆ, ನೀವು ಆ ವ್ರತವನ್ನು ಮಾಡಬೇಕನ್ನೋ ಉತ್ಸಾಹ ಇದ್ರೆ, ನಾನು ಅದನ್ನು ಶುಕ್ಲ ಪಕ್ಷದ ಯಾವುದೇ ಸೋಮವಾರ ಏನಂದ ಸಂಕಲ್ಪ ಮಾಡಿಸ್ತೀನಿ. ಮಂಗಳವಾರದಿಂದ ವ್ರತ ಪ್ರಾರಂಭ ಆಗ್ತದೆ. 22 ದಿವಸ ವ್ರತ ಮಾಡಿದ್ರೆ ಭಗವಂತ ನನ್ನ ವಿಶೇಷ ಅನುಗ್ರಹ ಆಗ್ತದೆ. ಮತ್ತು ನಾವು 22 ಅನುಗ್ರಹದ ಜೊತೆಗೆ ಆ ವ್ರತದ್ದು ಒಂದು ಬಹಳ ದೊಡ್ಡ ಒಂದೇನಾಗ್ತದೆ ಅಂದ್ರೆ ಸಾಧನೆ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಹೇಳ್ತಾ ಇರೋದು. ಯಾರಾದ್ರೂ ಮಾಡ್ತೀವಿ ಅಂತ ನಾವು ಮಾಡಿಸ್ತೀವಿ ಮತ್ತು ಅದನ್ನು ವ್ರತ ಮಾಡಿ ನೀವೆಲ್ಲರೂ ಭಗವಂತನ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಬೇಕು ಪ್ರಾರ್ಥನೆ ಮಾಡ್ತಾ, ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಜೈ. ರಘುವೀರ ಸಮರ್ಥ